ಇದೇನಿದು? ಯಾವಾಗ್ಲೂ ಸ್ಟುಡಿಯೋ ಒಳಗೆ ಇರೋ ಬ್ಯಾಚುಲರ್ಸ್ ಮತ್ತು ಏಂಜಲ್ಸ್ ಸ್ಟುಡಿಯೋ ಹೊರಗೆ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಎಲ್ಲೋ ಹೊರಟಿರೋ ಹಾಗಿದೆ. ಮೆಸೇಜ್ ಕಳಿಸಿದ್ದಾರೆ, ಎಲ್ಲರೂ ಫ್ಲೋರ್ ಮುಂದೆ ಇರೋ ಟಿವಿ ಮುಂದೆ ಬನ್ನಿ. ಹಾಯ್ ಬ್ಯಾಚುಲರ್ಸ್ ಅಂಡ್ ಏಂಜಲ್ಸ್. ಇಷ್ಟು ದಿವಸ 4 ಗೋಡೆ ಮಧ್ಯೆ ಸ್ಟುಡಿಯೋ ಒಳಗೆ ಆರಾಮಾಗಿ ಶೂಟ್ ಮಾಡ್ಕೊಂಡಿದ್ರೆ ಈಗ ನಿಮಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್, ಒಂದು ಅಡ್ವೆಂಚರಸ್ ಟ್ರಿಪ್ಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ನಿಮ್ಮನ್ನೆಲ್ಲ ಅಲ್ಲೇ ಭೇಟಿ ಆಗ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಇಡೀ ಭರ್ಜರಿ ಬ್ಯಾಚುಲರ್ಸ್ ಟೀಮು ಔಟ್ಡೋರ್ ಶೂಟ್ಗೆ ಹೋಗ್ತಾ ಇದೀವಿ. ಅಂಡ್ ಅದು ಯಾವ ಜಾಗ ಅಂತ ನಮ್ಗೆ ಇನ್ನೂ ಐಡಿಯಾ ಸಿಕ್ಕಿಲ್ಲ. ಸೊ ಫುಲ್ ಮಜಾ ಮಾಡ್ತಾ ಇದೀವಿ. ಪ್ರಯಾಣಿಕರ ಗಮನಕ್ಕೆ, ಬೆಂಗಳೂರಿನ ಅಭಯನೋಡ ಸ್ಟುಡಿಯೋದಿಂದ ಹೊರಟಿರುವ ನಮ್ಮ ಬಸ್ಸು ಗುರುಗುಂಟೆಪಾಳ್ಯ ಮಾರ್ಗವಾಗಿ ಎಲ್ಲ ಹೋಗ್ತದೆ ಅಂತ ನಮ್ಮ ತಾಯಣೆ ಗೊತ್ತಿಲ್ಲ. ಖುಷಿ ಆಗ್ತದೆ. ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಯಾವ ಹುಡುಗಿ ಯಾವ್ದೋ ಕೂಡ್ತಾ ಇತ್ತು ಬಂದು ಬೇವರ್ಸಿದ್ದಾರ ಸೊ ಯಾವ ಲೊಕೇಶನ್ಗೆ ಹೋಗ್ಬೋದು ಅಂತ. ನನಗೆ ಗೋವಾಗೆ ಹೋಗೋಕೆ ಇಷ್ಟ, ಕರ್ಕೊಂಡ್ರೆ ಭಾರಿ ಖುಷಿ ನಮಗೆ. ಪ್ರತಾಪ್ ಅವರೇ, ರೋಡ್ ಪ್ರತಾಪ್ ಅವರೇ, ನಮಸ್ತೆ. ಇನ್ನೊಬ್ರು ಈ ಸೆಕೆಂಡಲ್ಲೂ ಸ್ವೆಟರ್ ಹಾಕೊಂಡು ಮಲಗಿದ್ದಾರೆ. ಏನ್ ಟಾಸ್ಕ್ ಕೊಡ್ತಾರೆ, ಹೋಗ್ತಾ ಇದೀವಿ. ದಿವ್ಯ ದೃಷ್ಟಿಯಿಂದ ನೋಡ್ತಾ ಇದ್ದೀನಿ. ನಾನು ಫುಲ್ಲು ಥೈಲ್ಯಾಂಡ್ ಹೋಗ್ಬಿಟ್ಟು ಫುಲ್ಲು ಮಸಾಜ್ bachelors and beautiful angels. ಬೆಂಗಳೂರಿಂದ ಫುಲ್ ಜಾಲಿಯಾಗಿ ಎಂಜಾಯ್ ಮಾಡಿಕೊಂಡು ಜರ್ನಿ ಮಾಡ್ತಾ ಇವತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರಕ್ಕೆ ಬಂದಿದ್ದೀವಿ. ಇಲ್ಲಿಂದ ನಮ್ಮ ಜರ್ನಿ ಇನ್ನೂ ಮುಂದುವರಿಯುತ್ತಿದೆ. ಹೆಜ್ಜೆ ಹೆಜ್ಜೆಗೂ ಮಜಾ, ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ತುಂಬಿರುತ್ತೆ. ಹಾಗಾದ್ರೆ ಇದೇ ಜೋಶಲ್ಲಿ ಫುಲ್ ಜಾಲಿಯಾಗಿ ಸಖತ್ ಮೋಜು ಮಸ್ತಿ ಜೊತೆಗೆ ಜರ್ನಿ ಮುಂದುವರಿಸಿ ನಿಮ್ಮ ಮುಂದಿನ ನಿಲ್ದಾಣ ಇಲ್ಲಿನ ಸುಪ್ರಸಿದ್ಧ ಶ್ರೀ ಮಾರುತಿ ಮಂದಿರ. ನಮಸ್ಕಾರ ನಮಸ್ಕಾರ ಎಲ್ಲ ಬ್ಯಾಚುಲರ್ಸ್ಗೂ ನಮಸ್ಕಾರ, ಎಲ್ಲ ಮೆಂಟರ್ಸ್ಗೂ ಇನ್ನೊಂದ್ಸರಿ ನಮಸ್ಕಾರ. ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ ಸೀಸನ್ 2, co-powered by Maaza, Denver, special partner Arvind Properties, Malleshwaram Sudarshan Silks, Margosa Road, Bengaluru, jewelry partner Sri Sai Gold Palace, digital streaming partner ZEE5. ಜರ್ನಿ ಹೆಂಗಿತ್ತು? ಆಕ್ಚುಲಿ ಏನ್ ಗೊತ್ತಾ, ರಿಯಾಲಿಟಿ ಶೋಗಿಂತ ಜಾಸ್ತಿ ಟ್ರಿಪ್ ಫೀಲ್ ಇದೆ ಎಲ್ಲರಿಗೂ. ಆಕ್ಚುಲಿ ನಾವೆಲ್ಲ ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ? ಒಂದು ಮಿನಿ ಐಲ್ಯಾಂಡ್ ಅಲ್ಲಿ ಹೋಗ್ತಾ ಇದೀವಿ. ಸ್ವರ್ಗನ ನೀವೇನಾದ್ರೂ ನೋಡಿದ್ದೀರಾ?
ನೋಡಕ್ ಇಷ್ಟಪಡ್ತೀರಾ? ನಾನ್ ತೋರಿಸ್ತೀನಿ. ಒಂದು ಹಿಂಟ್ ಕೊಡ್ತೀನಿ ನಿಮ್ಗೆ. 3 ಜಾಗ ಹೇಳ್ತೀನಿ, ಬೇಗ ಎಲ್ಲರೂ ಸೆಲೆಕ್ಟ್ ಮಾಡಿ. ಗೋವಾ, ಗೋಕರ್ಣ, ಓಂ ಬೀಚ್. ಯಾವುದು ಬೇಡ, ನಾವು ಮಾತ್ರ ಇರುವಂತ ಮಿನಿ ಐಲ್ಯಾಂಡ್. ಮಿನಿ ಐಲ್ಯಾಂಡ್ ಒಟ್ಟಲ್ಲಿ ಮಜಾ ಮ್ಯಾಕ್ಸಿಮಮ್, ಖುಷಿ ಬೇರೆ ಲೆವೆಲ್. ಯಾವ ಟೆಲಿವಿಷನ್ ಅಲ್ಲೂ ಕರ್ಕೊಂಡು ಹೋಗಿರಲ್ಲ ಆ ಥರ ಒಂದು ಅದ್ಭುತವಾದ ಜಾಗಕ್ಕೆ ಹೋಗ್ತಾ ಇರ ನೀವೆಲ್ಲ. ಬಟ್ ಏನ್ ಗೊತ್ತಾ, ನಾವ್ ಎಲ್ಲೇ ಹೋಗೋಕ್ಕಿಂತ ಮುಂಚೆ ಮೊದಲು ದೇವರಿಗೆ ಪೂಜೆ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ನಮ್ಮ ಹುಡುಗರಿಗೆ ಯಾರಿಗೂ ಏನು ತೊಂದರೆ ಆಗದೆ ಇರಲಿ, ನಮ್ಮ ಹುಡುಗರಿಂದ ಬೇರೆ ಯಾರಿಗೂ ತೊಂದರೆ ಆಗದೆ ಇರಲಿ. ಸೊ ಇಲ್ಲಿಯ ಹನುಮಂತನಿಗೆ ಅಡ್ಡು ಬಿದ್ದು ಬೆಸ್ಟ್ ಬ್ಯಾಚುಲರ್ ಯಾರು ಹೇಳಿ? ಹನುಮಂತನೇ. ಸೊ ಹನುಮಂತಂಗೆ ಎಲ್ಲರೂ ನಮಸ್ಕಾರ ಮಾಡಿ ಹೋಗೋಣ. ಜೈ ಆಂಜನೇಯ. ಜೈ ಶ್ರೀರಾಮ್. ನಮ್ಮ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರಲಿ ಅಂತ, ಹಾಗೆ ಇನ್ನೊಂದು 2 ದಿನ ಯಾರಿಗೂ ಏನು ತೊಂದರೆ ಆಗದೆ ಎಲ್ಲ ಚೆನ್ನಾಗಾಗಲಿ ಅಂತ ಒಂದು ಅರ್ಚನೆ ಮಾಡ್ತೀವಿ. ಕುಲ ವಿನಾಶಕ ನೀನಿರಲು ಕಷ್ಟ ಯಾವ ಲೆಕ್ಕ, ಭಕ್ತರ ಕಾಯೋ ಧೀಮಂತ, ದಾಸರು ನಾವು ಹನುಮಂತ. ಸರ್ವೋತ್ತಮ ಗುಣೇಂದ್ರ, ಜೀವೋತ್ತಮ ಜಿತೇಂದ್ರ, ಲೋಕೋತ್ತಮ ಕಪೇಂದ್ರ, ಪಾರೋ ಜಗದೋದ್ಧಾರ. ಜೈ ಆಂಜನೇಯ. ಜೈ ಎಲ್ರು ಮಜಾ ಮಾಡೋಣ. ಆದ್ರೆ ಏನ್ ಗೊತ್ತಾ, ಒಂದ್ ಸ್ವಲ್ಪ ಚೇಂಜ್ ಇರ್ಬೇಕು. ನಿರಂಜನ್ ದೇಶಪಾಂಡೆ ಇದ್ಮೇಲೆ ಏನೋ ಒಂದು ಸರ್ಪ್ರೈಸ್ ಇರ್ಬೇಕು. ಇಷ್ಟೋ ತನಕ AC ಬಸ್ಸಲ್ಲಿ ಬಂದ್ರಿ, ಈಗ ಫುಲ್ಲು AC ಹೋಗಕ್ ರೆಡಿನಾ? ಓಪನ್ ಜೀಪ್ ಅಲ್ಲಿ ಹೀರೋ ಹೀರೋಯಿನ್ ತರ ಹೋಗಕ್ ರೆಡಿನಾ? ಈ ಪದ ಬಂದಾಗಿದೆ, ಹೊರಡೋಣ. ನೀವು ರೆಡಿಯಾಗಿ ಇನ್ನು 2 ದಿನ ಫುಲ್ ಎಂಟರ್ಟೈನ್ಮೆಂಟ್ 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 ಎಂಟರ್ಟೈನ್ಮೆಂಟ್. ಬನ್ನಿ ಹೋಗೋಣ. ಪ್ರೀತಿಯ ಕನ್ನಡಿಗರಿಗೆ ಈ ನಿಮ್ಮ ಅಕಲ್ ಮಾಡುವ ಆತ್ಮೀಯ ನಮಸ್ಕಾರ. ಹಾಯ್ ಹಲೋ ನಮಸ್ಕಾರ. ಹೇಗೆ ಬರ್ತೀನಿ ಯಾವಾಗ ಬರ್ತೀನಿ ಹೇಳಲ್ಲ, ಆದರೆ ಬರೋದು ಮಾತ್ರ ಖಚಿತ. ನಾನು ಇಲ್ಲಿ ಒಂದು ಸ್ಪೆಷಲ್ ಕೆಲಸಕ್ಕೆ ಬಂದಿದ್ದೀನಿ. ನೀವು ಇಷ್ಟಪಡೋ ರೀತಿಯಲ್ಲಿ ನೀವು ಇಷ್ಟಪಡೋ ಜಾಗಕ್ಕೆ ಬಂದಿದ್ದೀವಿ. ಅಲ್ಲಿ ನೋಡಿ, ನಮ್ಮ ಬ್ಯಾಚುಲರ್ಸ್ ಹಾಗೂ ಏಂಜಲ್ಸು ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಅಂತ ಓಪನ್ ಜೀಪ್ ಹತ್ಕೊಂಡು ಫುಲ್ ಜಾಲಿಯಾಗಿ ಮಜಾ ಮಾಡ್ತಾ ಇದ್ದಾರೆ. ಆದರೆ ಅವ್ರನ್ನ ಖಾಲಿ ಮಾಡೋದು ಹೇಗೆ ಅಂತ ನನಗೆ ಗೊತ್ತು. ನಮ್ಮ ಬ್ಯಾಚುಲರ್ಸ್ ಅನ್ಕೊಂಡಿರೋದೊಂದು, ಆದರೆ ಇಲ್ಲಿ ಆಗೋದೇ ಇನ್ನೊಂದು. ಒಂದು ಸ್ಪೆಷಲ್ ಕೆಲಸಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಈ ಅಕುಲ್ ಅಸಲಿ ಆಟ ಈಗ ಶುರು.
ಯಾವಾಗ್ಲೂ ಎಸಿ ಸ್ಟುಡಿಯೋ ಒಳಗೆ ಇರ್ತಿದ್ದ ಇವರಿಗೆ ಯಲ್ಲಾಪುರದ ದಟ್ಟ ಕಾಡಿನ ಮಧ್ಯೆ ಬಿಸಿಲ ಬೇಗೆ ತಾಳಲಾರದೆ ಕಳಸಾ ನದಿಯ ನೀರಲ್ಲಿ ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ಮುಂದೇನ್ ಕಾದಿದ್ಯೋ ಗೊತ್ತಿಲ್ಲ. ನಾಡಿನಿಂದ ಕಾಡಿಗೆ ಬಂದ ನಮ್ಮ ಬ್ಯಾಚುಲರ್ಸ್ ಮತ್ತು ಏಂಜಲ್ಸ್ ಕಂಡು ಸಿದ್ಧಿ ಜನಾಂಗ ಏಕಾಏಕಿ ಎಲ್ಲರನ್ನ ಸುತ್ತುವರೆದ್ರು. ಇದನ್ನ ನೋಡ್ತಿದ್ದಂತೆ ನಮ್ಮೆಲ್ಲ ಬ್ಯಾಚುಲರ್ಸ್ ಮತ್ತು ಏಂಜಲ್ಸ್ ಭಯಭೀತರಾದ್ರು. ವೆಲ್ಕಮ್ ಬ್ಯಾಚುಲರ್ಸ್ ಹಾಗೂ ಏಂಜಲ್ಸ್, ವೆಲ್ಕಮ್ ಟು ನಮ್ಮ ಅಡ್ಡ. ನಿಜವಾಗ್ಲೂ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನಿಸ್ತದೆ. ಯಾಕೆ ಎಲ್ಲ ಪಾರ್ಟ್ನರ್ಸ್ ಜೊತೆಗೆ ಐಲ್ಯಾಂಡ್ಗೆ ಹೋಗೋಣ, ಪಿಕ್ನಿಕ್ ಹೋಗೋಣ ಅಂತ ಓಪನ್ ಜೀಪಲ್ಲಿ ಮಜಾ ಮಾಡ್ಕೊಂಡು ಹೋಗ್ತಿದ್ರಿ. ಆದ್ರೆ ನೀವು ಬಂದಿದ್ದು ಅಕುಲ್ ಲ್ಯಾಂಡ್. ಹೋಗ್ತಾ ಇರೋ ದಾರಿಯಲ್ಲಿ ಈ ಹೊಳ ಕಂಡ್ರೆ ಏನ್ ಮಾಡ್ತೀರಿ? ಇಳಿದ್ ಬಿಡ್ತೀರಾ? ಆಟ ಆಡ್ಬಿಡ್ತೀರಾ? ಒಂದ್ಸತಿ ಸುತ್ತಲೂ ನೋಡಿ. ಇದು ಕಾಡು, ಬೆಟ್ಟ, ಗುಡ್ಡ, ಮರ. ನಾಡಿನಿಂದ ಕಾಡಿಗೆ ಬಂದಿದ್ದೀರಾ. ಈ ಕಾಡಲ್ಲಿ ಎಷ್ಟೋ ವರ್ಷಗಳಿಂದ ವಾಸ ಮಾಡ್ತಿರೋಂತ ಕಷ್ಟ ಜೀವಿಗಳು. ಇವ್ರಿಗೆ ಬರ್ಲಿ ಜೋರ್ ಚಪ್ಪಾಳೆ. ನಮ್ಮ ಸಿದ್ಧಿ ಜನಾಂಗದವರು. ಈ ನಮ್ಮ ಸಿದ್ಧಿ ಜನಾಂಗದವರು ಈ ಒಂದು ಹಸಿರು ಈ ಮಟ್ಟಕ್ಕೆ ಉಳ್ಕೊಂಡಿದೆ ಅಂದ್ರೆ ಕಾರಣ ಇದೆ. ಈ ಹೊಳೆ, ಈ ಕಾಡು, ಈ ಹಸಿರು, ಇದನ್ನ ಕಾಪಾಡುವಂತ ಕಾಡಿನ ವೀರರು ಯಾರು? ಬೆಟ್ಟದ ಜೀವಿಗಳು. ಈಗ ನೋಡ್ರಪ್ಪ, ಈ ಕಾಡಲ್ಲಿ ಅಕುಲ್ ದಿಢೀರಂತ ಪ್ರತ್ಯಕ್ಷ ಆಗಿದ್ದಾನಂದ್ರೆ ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ. ಇಲ್ಲಿರೋ ಪ್ರತಿ ದಾರಿಯಲ್ಲೂ ಕೂಡ ನನ್ನ ಹೆಜ್ಜೆ ಗುರುತಿದೆ. ಈ ಕಾಡಿಗೂ ನನಗೂ ಜೀವನ ಪೂರ್ತಿ ಮರೆಯಕ್ಕಾಗದೇ ಇರೋ ಸಂಬಂಧ ಇದೆ. ಎನಿವೇಸ್, ವೆಲ್ಕಮ್. ನಿಮ್ಮನ್ನ 100 ವರ್ಷ ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಟೈಮ್ ಮೆಷಿನ್ ಅಲ್ಲಿ. ಫಸ್ಟ್ ಆಫ್ ಆಲ್, ಇಲ್ಲಿ ನಿಮಗೆ ಮೃಷ್ಟಾನ್ನ ಭೋಜನ ಕೊಡೋದಕ್ಕೂ ಅಥವಾ ನಿಮ್ಗೆ ಪಿಕ್ನಿಕ್ಗೆ, ಒಂದು ವೀಕೆಂಡ್ ಪಾರ್ಟಿಗೆ ಒಂದು ಮಜಾ ಮಾಡಕ್ಕೆ ಅಂತ ಕರ್ಕೊಂಡ್ ಬಂದಿಲ್ಲ. ಏನಪ್ಪಾ ಹುಲಿ ಕಾರ್ತಿಕ್, ಐಲ್ಯಾಂಡ್ ಬೇಕಪ್ಪ ನಿನ್ಗೆ? ನಿಮ್ಮಮ್ಮನ್ ಕರ್ಸ್ಲಾ? ಐಲ್ಯಾಂಡ್ ಅಂದ್ರೆ ಏನಣ್ಣ? ನಿಮ್ಮಮ್ಮನ್ ಕರ್ಸ್ಲಾ? ಅಮ್ಮ ಎಲ್ಲ ತೋರ್ಸ್ಬಿಡ್ತಾರೆ ನಿನಗೆ. ಪಾಪ ಅವ್ರ ನೆನ್ಪ ಹಾಕಿ ತಂಪೋತಲ್ ಮಾಡ್ಕೊಂಡ ಹೇಳಿ. ಗೋವಾ ಟ್ರಿಪ್ಪು, ಓಪನ್ ಜೀಪು, ಹಾಡ್ಕೊಂಡು ಪಕ್ಕದಲ್ಲಿ ಬ್ಯೂಟಿಫುಲ್ ಹುಡುಗಿರ ಜೊತೆಗೆ 50,000 ಕ್ಯಾಶ್ ಇಟ್ಕೊಂಡು, ಅಯ್ಯೋಯ್ಯೋ ಕನ್ಸು ಕಂಡಿದ್ದು ಬಸ್ಸಲ್ಲೆಲ್ಲ ಮಲಗಿಲ್ವಳ್ಳಣ್ಣ. ಆದ್ರೆ ನೀನ್ ಎಲ್ಲಿ ಶುರು ಮಾಡಿದೀವಿ ಅಲ್ಲಿಗೆ ಬಂದಿದ್ಯಪ್ಪ. ಅದೇ ಅಣ್ಣ. ಏನಪ್ಪಾ ಹೆಂಗಿದಾರೆ ನಮ್ಮ ಹುಡುಗರು? ಆ ಹುಲಿ ಒಂದ್ ಬಿಟ್ರೆ ಬಾಕಿ ಅವ್ರ ಮಾಲ್ ಸ್ವಲ್ಪ ಡೌಟೆ. ಬಾಕಿಯವ್ರಲ್ಲಿ ಇಲ್ಲಿ ತರ ಕಾಣಿಸ್ತವ್ರ? ಇಲ್ಲಿ ಅಂತಲ್ಲ, ಅದ್ರಲ್ಲೂ ಚಿಕ್ಕಿಲಿ. ಬ್ಯಾಚುಲರ್ಸ್ ಏನ್ ನಿಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ, ಚಿಕ್ಕಿಲಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೊಂದು ಪರೀಕ್ಷೆ ಇರ್ಬೇಕು. ಚಿಕ್ಕಿಲಿ ಅಂತ ಹೇಳ್ತಿದ್ರಿ ತಾನೆ ನೀವು? ನಮ್ಮ ಬ್ಯಾಚುಲರ್ಸ್ ಹಾಗೂ ಏಂಜಲ್ಸ್ ನ ಪವರ್ ಏನು ಅಂತ ತೋರಿಸ್ತೀನಿ ನಿಮ್ಗೆ. ಇದು ದ ರಿಯಲ್ ತಾಕತ್ ಅಂತೆ. ಸರ್, ನಾವು ನಾಡು ಅಂತ ಅನ್ಕೊಂಡಿದ್ವಾ? ಸರ್, 100 ವರ್ಷದ ಹಿಂದೆ ನಾವು ಕಾಡು ಜನರೇ. ಹೌದು, ವೃತ್ತ ಬರದಾಗಿದೆ. ವೆರಿ ಸಿಂಪಲ್. ಇವರನ್ನ ಈ ಒಂದು ಸರ್ಕಲ್ ನಿಂದ ಹೊರಗಡೆ ತಳ್ಳಬೇಕು. ನಿಮ್ಮ ಕೈಯನ್ನ ಉಪಯೋಗಿಸೋ ಹಾಗಿಲ್ಲ. ಯಾರು ಹಾಕ್ತೀರಿ? ಮುಂದೆ ಬನ್ನಿ. ಉಲ್ಲಾಸ್, ಬಾ ಮಗ, ನಿನಗೊಂದು ಅವಕಾಶ ಕೊಡ್ತೀನಿ ಮಗ. ಮಗ, ನೀನು 2 ಕೈಗಳನ್ನ ಬಳಸ್ಬೋದು. ಬಿಚ್ಚು ಮಗ, ತೋರ್ಸು. ಯಾವ ಚಿಕ್ಕ ಮಗು ಸ್ನಾನ ಮಾಡಿಸ್ದಂಗಿದೆ. ಓಕೆ ಮಗ, ಅವ್ರನ್ನೇನಾದ್ರು ಆ ಸರ್ಕಲ್ ಇಂದ ಆಚೆ ಹಾಕಿದ್ರೆ ಪವಿ ಅಂತೂ ಫಿದಾ ಆಗ್ಬಿಡ್ತಾರೆ. ಹೋಗು ಮತ್ತೆ, ಇಳಿ. ನಿಮ್ ಸಮಯ ಶುರು. ಮಗ, ಅವ್ರು ತಳ್ಳು ಅಂತ.
ಅಲ್ಲಪ್ಪ, ಒಂದು ಗಿಳಿ ಮರಿ ಮಗ ಏನ್ ಮಾಡ್ತಿದ್, ಗಂಟೆ ಬಾರಿಸ್ತಿದ್ಯೋ? ಉಲ್ಲಾಸ್ 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 ಉಲ್ಲಾಸ್. ರಕ್ಷಕ್, ಟೇಕ್ ಎ ಪೊಸಿಷನ್. ಸಲ್ಯೂಟ್ ಮಾಡಿ ಅವ್ರಿಗೆ ಒಂದು ನಮಸ್ಕಾರ. ಎಸ್, ಗುಡ್ ಲಕ್. ವೆರಿ ಗುಡ್ ಬಾಪ, ಕರೆಕ್ಟ್ ಆಗಿ ನಿನ್ನ ತಲೆನ ಬಳಸಿದ್ಯಾ ನೀನು. ದಟ್ ಈಸ್ ವಾಟ್ ಇಸ್ ಪೊಸಿಷನ್. ಅಂದ್ರೆ ಶಕ್ತಿ ಅಂದ್ರೆ ತೋಳಲ್ಲಿ ಶಕ್ತಿ ಅಲ್ಲ, ತಲೆಯಲ್ಲಿ ಇರಬೇಕು ಶಕ್ತಿ. ಯಾರಾದ್ರೂ ಇನ್ ಮುಂದೆ ಕಷ್ಟ ಆಗುತ್ತೆ, ನಾವು ಮಾಡೋಕ್ಕಾಗಲ್ಲ ಅಂತ ಹೇಳೋರಿದ್ರೆ ಒಂದು ಲಾಸ್ಟ್ ಚಾನ್ಸ್ ಕೊಡ್ತೀನಿ ನಿಮಗೆ. ಇಲ್ಲಿಂದಾನೇ ಒಂದು ಗಾಡಿ ಇರುತ್ತೆ, ಕೂತ್ಕೊಳ್ಳಿ, ಆರಾಮ್ಸೆ ಮನೆಗೆ ಹೋಗಿ. ಅಖಾಡಕ್ಕೆ ಇಳಿದ್ಮೇಲೆ ಆಟ ಆಡೋದೆ ಸರ್. ನಿಮ್ಮ ಪ್ಯಾಟೆ ಬ್ರೇಕ್ಫಾಸ್ಟ್ಗೆ ಇಲ್ಲಿಗೆ ಬ್ರೇಕ್ ಬೀಳ್ತಾ ಇದೆ. ನಾಡಿಂದ ತಗೊಂಡ್ಬಂದಿರುವಂತಹ ಎಲ್ಲ ಕುರುಕ್ ತಿಂಡಿ, ಸೋಪು, ಶ್ಯಾಂಪು, ಟೂತ್ ಪೇಸ್ಟು, ಬಟ್ಟೆ, ಲಗೇಜು, ನಿಮ್ಮ ಮೊಬೈಲ್ ಫೋನ್ಸ್ ಎಲ್ಲ ಕೂಡ ಈಗ ನಮ್ಮ ಜನಾಂಗ ಬಂದು ವಶ ಮಾಡ್ಕೋತಾರೆ. ರೆಡಿ ಇದೆಯಾ? ಪರಿಸರಕ್ಕೆ ಯಾವುದೇ ರೀತಿ ಕೂಡ ಹಾನಿ ಮಾಡದೆ ಪ್ರೀತಿಯಿಂದ ನೋಡ್ಕೊಂಡ್ರೆ ಆ ಪರಿಸರ ಕೂಡ ನಮ್ಮನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ಳುತ್ತೆ. ಅಷ್ಟು ಪಾಸಿಟಿವ್ ಎನರ್ಜಿನ ನಾವು ಬುತ್ತಿಲಿ ಕಟ್ಕೊಂಡು ಹೋಗ್ಬೋದು. ಓಕೆ, ಈ ಬದುಕು ಜೊತೆಗೆ ನಾವು ಹೆಜ್ಜೆ ಹಾಕಣ್ವಾ? ಹಾಗಾದ್ರೆ ಲೆಟ್ಸ್ ಎಕ್ಸ್ಪ್ಲೋರ್ ದ ಬ್ಯೂಟಿಫುಲ್ ವರ್ಲ್ಡ್. ಬನ್ನಿ. ಸಿದ್ದಿ ಜನಾಂಗದ ವೈಶಿಷ್ಟ್ಯತೆಯನ್ನ ಪರಿಚಯಿಸಿದ ಅಕುಲ್ ಬಾಲಾಜಿಯವರು ಬ್ಯಾಚುಲರ್ಸ್ ಮತ್ತು ಏಂಜಲ್ಸ್ ಎಲ್ಲರನ್ನ ಕರೆದುಕೊಂಡು ಯಲ್ಲಾಪುರದ ದಟ್ಟ ಅರಣ್ಯದ ಮಧ್ಯ ಕಾಲು ನಡಿಗೆಯಲ್ಲಿ ಕರೆದುಕೊಂಡು ಹೊರಟೇ ಬಿಟ್ರು. ಮುಂದೇನಾಗುತ್ತೆ ಕಾದು ನೋಡಿ. ಎಲ್ಲ ಸಮಸ್ತ ಕನ್ನಡಿಗರಿಗೂ ಕಾಡಿನ ದೇಗುಲಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಲ್ಲಿ ಕಾಡಿನ ಮಧ್ಯ ಒಂದೊಂದೇ ಮನೆ ಇದೆ. ಕೆಲಾಸೆ ಅನ್ನೋ ಒಂದು ಗ್ರಾಮದ ಹತ್ರ ನಾನಿದ್ದೀನಿ. ಇಲ್ಲಿರುವಂಥ ಎಲ್ಲ ಫ್ಯಾಮಿಲಿಗಳು ಬೇರೆ ಬೇರೆ ರೀತಿಯಲ್ಲಿ ಕಸುಬುಗಳನ್ನ ಮಾಡ್ತಾ ಇದ್ದಾರೆ. ಅವರ ಜೀವನ ಏನು, ಅವ್ರು ಯಾಕೆ ಇಲ್ಲಿದ್ದಾರೆ, ಎಲ್ಲದನ್ನ ವಿವರವಾಗಿ ಹೇಳ್ತೀನಿ. ಅಂಡ್ ನಮ್ಮ ಬ್ಯಾಚುಲರ್ಸ್ ಅಂಡ್ ಮೆಂಟರ್ಸ್ಗೆ ಇನ್ನೊಂದು ಸರ್ಪ್ರೈಸ್ ಕಾದಿದೆ. ನಮ್ಮ ಅಕುಲ್ ಬಾಲಾಜಿ ಅಂಡ್ ಟೀಮ್ ನ ವೆಲ್ಕಮ್ ಮಾಡ್ಕೊಂಬೋಣ. ಲೆಟ್ಸ್ ವೆಲ್ಕಮ್. First of all, welcome back to Bharsari Bachelor. ಈಗ ಇಬ್ರು ಸೇರಿ ವೆಲ್ಕಮ್ ಟು Bharsari Bachelor Season 2. ಏನೇ ಇದೆ ಅಕುಲ್, ಆ ಬಾಡಿ ಲ್ಯಾಂಗ್ವೇಜು, ಆ ಬಾಡಿಲಿ ಇರುವಂತ ಕರೆಂಟು, ಆ ಬಾಡಿಲಿ ಇರುವಂತ ಎನರ್ಜಿ, ಎಲೆಕ್ಟ್ರಿಸಿಟಿ ಪವರ್ ಇಲ್ಲೇ ಇದೆ. ಬನ್ನಿ ನಮ್ಮ ಅಕುಲ್ ಬಾಲಾಜಿಗೆ ಚಪ್ಪಾಳೆ. ಕರೆಂಟ್ಗೆ ಶರ್ಟ್ ಪ್ಯಾಂಟ್ ಹಾಕಿದ್ರೆ ನೀ ಅಕ್ಕಲು ಹೊಡಿಸ್ಯಾವ್ಗೆ ಮಜ್ಜಿಗೆ ತಗಿ ಮಜ್ಜಿಗೆ ಬೆಣ್ಣೆ
ಫಸ್ಟ್ ನಾನು ನಮ್ಮ ಹುಡುಗರನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ಬ್ಯಾಚುಲರ್ಸ್ ಅಂಡ್ ಮೆಂಟರ್ಸ್, ಹೇಗಿತ್ತು ಐಲ್ಯಾಂಡ್? ಅಲ್ಲ, ಅವರು ಐಲ್ಯಾಂಡ್ಗೆ ಅಂತ ಬಂದು ಫೈನಲಿ ಸೇರಿದ್ದು ಅಕುಲ್ ಲ್ಯಾಂಡ್ಗೆ ಅಲ್ವಾ? ಆಕ್ಚುಲಿ ಅಕುಲ್, ನಾವೆಲ್ಲ ಐಲ್ಯಾಂಡ್, ಗೋಕರ್ಣ, ಗೋವಾ ಏನೇನೋ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಅವೆಲ್ಲ ಯಾವಾಗ್ಲೂ ಇದ್ದೇ ಇರುತ್ತೆ, ನೀವು ಯಾವಾಗ ಬೇಕಾದ್ರೂ ಹೋಗ್ಬೋದು. ಆದ್ರೆ ಈ ತರ ಕಾಡಿನ ಮಧ್ಯ ಇದ್ದು ಅವರ ಜೀವನವನ್ನ ಮಾಡುವಂತ ಅವಕಾಶ ಎಲ್ರಿಗೂ ಸಿಗಲ್ಲ. ಇಲ್ಲಿ ವೈಯಕ್ತಿಕವಾಗಿ ಒಂದು ಮಾತು ನಾನು ಹೇಳಬೇಕು. ಇವರ ಲೈಫ್ ಅಲ್ಲಿ ಒಂದು ಲಾಜಿಕ್ ಇದೆ, ಒಂದು ಮ್ಯಾಜಿಕ್ ಇದೆ. ಈ ಸಿದ್ಧಿ ಜನಾಂಗದವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಈ ಸುಂದರವಾದ ಕಾಡಲ್ಲಿ ಒಟ್ಟು 45 ಮನೆ ಇದೆ. ಅವ್ರಿಗೆ ಕಾಡೇ ಸರ್ವಸ್ವ. ಡಾನ್ಸು, ಮ್ಯೂಸಿಕ್ ಅಂದ್ರೆ ಇವ್ರಿಗೆ ಪ್ರಾಣ. ಇವರ ಒಂದು ಹಾಡು, ಸಿದ್ಧಿ ಹಾಡು, ಇಂಟರ್ನ್ಯಾಷನಲಿ ಟಾಪ್ ಸಾಂಗ್ ಆಗಿದೆ. ಅದು ಯಾವ ಹಾಡು ಗೊತ್ತಾ? ನಮ್ಮ ಲಕ್ಷ್ಮೀ ಸಿದ್ಧಿ ಅವರ ಹಾಡು. ಏರೇ 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 ಏರೇ. ನೋಡ್ರಪ್ಪ, ಒಂದಷ್ಟು ಜನ ವ್ಯವಸಾಯ ಮಾಡ್ತಾರೆ, ಒಂದಷ್ಟು ಜನ ಕೂಲಿ ಕೆಲಸ ಮಾಡ್ತಾರೆ, ಕಾಲಕ್ಕೆ ತಕ್ಕ ಹಾಗೆ ಹೊಂದ್ಕೊಂಡು ಬೆಟ್ಟ ಗುಡ್ಡಗಳಲ್ಲಿ ವಾಸ ಮಾಡ್ತಾರೆ. ಇವ್ರ ಮೂಲ ಆಫ್ರಿಕಾದವರಾಗಿದ್ರು ಕೂಡ ಇವರು ಕಣ್ಣು ಬಿಟ್ಟಾಗ ನೋಡಿದ್ದು ಕರ್ನಾಟಕನ. ಹಾಗಾಗಿ ಇವರು ಕನ್ನಡದವರೇ, ಇವರು ನಮ್ಮವರೇ, ಇವರು ಕನ್ನಡ ಮಾತಾಡ್ತಾರೆ, ಕೊಂಕಣಿ ಮಾತಾಡ್ತಾರೆ. ಸೊ ಬ್ಯಾಚುಲರ್ಸ್ ಅಂಡ್ ಮೆಂಟರ್ಸ್, ನಿಮ್ಗೆ ದೊಡ್ಡ ಸವಾಲ್ ಏನಪ್ಪಾ ಅಂತಂದ್ರೆ, ಈ ಸಿದ್ಧಿ ಜನರ ತರ ನೀವು ಅವ್ರದೇ ಮನೇಲಿ ಉಳ್ಕೊಂಡು ಅವ್ರು ಮಾಡೋ ಊಟ ಮಾಡಿ ಅವರ ಹಾಗೆ ಜೀವನ ಮಾಡಕ್ಕಾಗತ್ತಾ? ಲಿವ್ ಲೈಕ್ ಅ ಸಿದ್ಧಿ ಅಂತ. ಇಲ್ಲಿ ನಾರು ಬೇರು ತಿನ್ಕೊಂಡು ಜೀವನ ಮಾಡ್ಬೇಕಾಗತ್ತೆ, ಸ್ನಾನ ಮಾಡೋದಕ್ಕೆ ಹೊಳೆಗೆ ಹೋಗ್ಬೇಕಾಗತ್ತೆ. ಆಗತ್ತಾ ಇವೆಲ್ಲ? ಈ 10 ಜೋಡಿಗಳನ್ನ ಈ ಕಾಡಿನ ಅದ್ಭುತವಾದ ಒಂದು ಪ್ಯೂರಿಟಿ ಇರುವಂತಹ ಲೈಫ್ ನ ಲೀಡ್ ಮಾಡಿಸ್ಬೇಕು ಅನ್ನೋ ಸಣ್ಣ ಪ್ರಯತ್ನ ನಾವು ಮಾಡ್ತಾ ಇದೀವಿ. ನಿಮ್ಮನ್ನ ಅವರು ದತ್ತು ಪಡಿತಾ ಇದ್ದಾರೆ. ವಿಚ್ ಮೀನ್ಸ್ ಅವರೇ ನಿಮ್ಮ ತಂದೆ, ತಾಯಿ, ಗುರು, ಸ್ನೇಹಿತ ಎಲ್ಲವೂ ಕೂಡ. ಓಕೆನಾ? ಒಂದು ಕುಟುಂಬ ನಾನು ಮಾತಾಡ್ಸಕ್ಕೆ ಇಷ್ಟಪಡ್ತೀನಿ. ನಾರಾಯಣ ನಾಗಪ್ಪ ಸಿದ್ಧಿ. ಇಲ್ಲಿ ನಿಂತಿರುವಂತ 10 ಜೋಡಿಗಳಲ್ಲಿ ಯಾವ ಒಂದು ಜೋಡಿನ ನಿಮ್ಮ ಕುಟುಂಬಸ್ಥರಾಗಿ ದತ್ತು ತಗೋಬೇಕು ಅಂತ ಅನ್ಕೋತೀವಿ? ನಾನು ಹೇಳ್ತೀನಿ ನೋಡಿ, ನನ್ನ ಪ್ರಕಾರ ಸರಿಯಾದ ಸರಿಸಾಟಿ ಯಾರು ಬಲ್ಲರು ನಿನ್ನ ಭುಜಬಲದ ಪರಾಕ್ರಮ. ಭುವನೇ, ಅನನ್ಯ, ಈಗ ದತ್ತು ತಗೋಬೇಕು ಅಂತಂದ್ರೆ ಇಲ್ಲಿ ಕಾಡಿನ ಒಂದು ಸಂಪ್ರದಾಯ ಇರುತ್ತೆ. ಏನು? ನಮ್ಮ ನಾರಾಯಣಪ್ಪನವರ ಪೂರ್ತಿ ಹೆಸರು ಬಂದು ನಾರಾಯಣಪ್ಪ ಅಪ್ಪು ಸಿದ್ಧಿ ಅಂತ ಅಲ್ವಾ? ಈಗ ಇವ್ರು ದತ್ತು ತಗೋಬೇಕು ಅಂತಂದ್ರೆ ಇವ್ರ ಕುಟುಂಬಕ್ಕೆ ಇವ್ರ ಎಂಟ್ರಿ ಕೊಡ್ಬೇಕು ಅಂತಂದ್ರೆ ನಿಮ್ಮ ಏಂಜಲ್ ಹಾಗೂ ಬ್ಯಾಚುಲರ್ಗೆ ಅವರ ಹೆಸರನ್ನ ಸೇರಿಸ್ತಾರೆ. ನಾರಾಯಣಪ್ಪನವರೇ, ಈಗ ಇವ್ರಿಗೆ ಏನಂತ ಹೆಸರು ಕೊಡ್ತೀರಾ ನೀವು? ನನ್ನ ಹೆಸರು ಅನನ್ಯ ಅಂತ. ನೋಡಿ, ಅನನ್ಯ ಅಪ್ಪು ಸಿದ್ಧಿ ಕೇಳಕ್ ಚೆನ್ನಾಗಿದೆ. ನಿಮ್ಗೆ ಓಕೆನಾ? ಓಕೆ ಓಕೆ. ಆಮೇಲೆ ಗಾಬ್ರಿ ಅಪ್ಪು ಸಿಂಗ್, ಪರವಾಗಿಲ್ವಾ? ಗಾಬ್ರಿ, ಫುಲ್ ಗಾಬ್ರಿ. ಭುವನೇಶ್ ಅಪ್ಪು ಸಿದ್ಧಿ. ಭುವನೇಶ್ ಅಪ್ಪು ಸಿದ್ಧಿ ಅನ್ನೋಕ್ಕಿಂತ ಗಾಬ್ರಿ ಅಪ್ಪು ಸಿದ್ಧಿ. ನಾಗಪ್ಪ ಸಿದ್ಧಿ. ಅಮೃತ ಹಾಗೂ ಸುನಿಲ್ ದಯವಿಟ್ಟು ಬನ್ನಿ. ಇವನ್ ನೋಡಿ, ನಮ್ಮ ಸಿಂಗರ್, ಸರಿಗಮಪದ ವಿನ್ನರ್ ಸುನಿಲ್. ಸುನಿಲ, ನಾರಾಯಣ ನಾಗಪ್ಪ ಸಿದ್ಧಿ ಫ್ಯಾಮಿಲಿಗೋಸ್ಕರ ನೀನ್ ಯಾಕೆ ಒಂದ್ 2 ಸಾಲ ಹೇಳಬಾರದು? ಹೊರುವಳು ಭೂಮಿ ಬಾರ, ಹೇರುವಳು ತಾಯಿ ನೋವ, ತ್ಯಾಗಮಯಿ ತಾಯಿ ತಾಯಿ ತಾಯಿ, ಲಾಲಿ ಹಾಡು ಭೂಮಿ ತಾಯಿ, ಲಾಲಿ ಹಾಡು ಹೆತ್ತ ತಾಯಿಗೆ. ಸುನಿಲ್ ಮತ್ತು ಅಮೃತಾಗೆ ಏನಂತ ಹೆಸರಿಡ್ತಾ ಇದ್ದೀರಾ ನೀವು? ಪ್ರೇಮ. ಪ್ರೇಮ ಸಿದ್ಧಿ. ಸುನಿಲ್ಗೆ ಮಹೇಶ ಇರ್ತೇನೆ. ಮಹೇಶ ಸಿದ್ಧಿ, ಪ್ರೇಮ ಸಿದ್ಧಿ. ವಾವ್. ಉಲ್ಲಾಸ್ ಅಂಡ್ ಫವಿ ಪೂವಪ್ಪ. ಶ್ರೀಕಾಂತ್ ಸಿದ್ಧಿ ಕುಟುಂಬದವರು ಬನ್ನಿ. ಇವ್ರ ಹೆಸರು ನೋಡಿ, ಪವಿ ಪೂವಪ್ಪ ಅಂತ. ಅವ್ರ ಹೆಸರು ಉಲ್ಲಾಸ್ ಅಂತ. ಏನಂತ ಹೇಳ್ತೀರಾ?
ಉಲ್ಲಾಸ್ ಸಿದ್ದಿನಾ? ಉಲ್ಲಾಸ ಸಿದ್ದಿ ಚೆನ್ನಾಗಿದೆ. ಇವರು ಪವಿ ಸಿದ್ದಿನಾ? ಇನ್ಮೇಲಿಂದ ಹೆಸರು ಪವಿ ಸಿದ್ದಿ ಹಾಗೂ ಉಲ್ಲಾಸ್ ಸಿದ್ದಿ. ಬಲಿ ಚಪ್ಪಾಳೆ. ಮುಂದೆ ಬರ್ತಾರೆ ಅಂತ ಪೇರ್ ಯಾರು? ಸುಕೃತ ಹಾಗೂ ನಮ್ಮ ಮಂಗಳೂರಿನ ಮುತ್ತು ನವೀನ. ಇವ್ರಿಗೆ ಪರ್ಫೆಕ್ಟ್ ಸಿದ್ದಿ ಕುಟುಂಬ ಅಂತಂದ್ರೆ ನಮ್ಮ ಶಿವರಾಮ್ ಅವರ ಕುಟುಂಬ. ಶಿವರಾಮ್ ಸಿದ್ದಿ ಅವರೇ ನಮಸ್ಕಾರ. ನಮಸ್ಕಾರ. ನೋಡಿ ಇವರು ಸುಕೃತ ಅಂತ ಪ್ರವೀಣ್ ಅಂತ. ಏನಂತ ಹೆಸರು ಇಡ್ತೀರಿ? ಚಿಂತನ. ನನ್ನ ಮಗಳ ಹೆಸರು ಅದೇ ಅರವಿಂದ್ ಅಂತ. ಅವರ ಮಕ್ಕಳ ಹೆಸರನ್ನ ನಿಮ್ಗೆ ಕೊಟ್ಟಿದ್ದಾರೆ ಅಂತಂದ್ರೆ ಮಕ್ಕಳ ಪ್ರೀತಿ ನಿಮ್ಗೆ ಕೊಡ್ತಾ ಇದ್ದಾರೆ. ಅದೇ ಪ್ರೀತಿನ ಉಳಿಸ್ಕೊಳ್ಳಿ. ಖಂಡಿತ ಖಂಡಿತ ಅಣ್ಣ. ಮುಂದೆ ಬರ್ತಾ ಇರೋಂಥ ಬ್ಯಾಚುಲರ್ ಅಂಡ್ ಏಂಜಲ್ ಸೂರ್ಯ ಹಾಗೂ ಅಭಿಜ್ಞಾ. ನಾಗೇಶ್ ಗಣಪ ಸಿದ್ದಿ ಕುಟುಂಬ. ಬನ್ನಿ ಅಪ್ಪಾಜಿ. ಅಮ್ಮ ನಿಮ್ಗೆ ಯಜಮಾನ್ರ ಹೆಸರು ಹೇಳಿ. ನಾಗೇಶ್ ಗೌರಿ ಸಿಟಿ. ನಾಗೇಶ್ ಗೌರಿ ಸಿದ್ದಿ. ಏನ್ ನಾಚ್ಕೋತಾರೆ? ನಿಮ್ಮ ವೈಫ್ ಹೆಸರು ನಿಮ್ಮ ವೈಫ್. ಈಗ ಸದ್ಯಕ್ಕೆ ಅಭಿಜ್ಞಾ ಹಾಗೂ ಸೂರ್ಯ ಅವ್ರಿಗೆ ಏನಂತ ಹೆಸರು ಇಡ್ತೀರಾ? ನಯನ. ನಯನ ಸಿದ್ದಿ. ಅವರು ಆಕಾಶ್. ಆಕಾಶ್. ಮುಂದೆ ಬರ್ತಾ ಇರೋಂಥ ಪೇರ್ ಡ್ರೋನ್ ಪ್ರತಾಪ್ ಹಾಗೂ ಹೆಲಿಕಾಪ್ಟರ್ ಗಗನ. ಗೋವಿಂದ ಸಿದ್ದಿ ಅವರು. ಈಗ ಹೇಳಿ ಏನಂತ ಹೆಸರಿಡ್ತೀರಾ ಅವರಿಬ್ಬರಿಗೆ? ರಂಜಿತಾ ಇಲ್ವಾ? ರಂಜಿತಾ ಸಿದ್ದಿ. ಪ್ರತಾಪ್ಗೆ ರಂಜಿತ್ ಕುಮಾರ್ ಅಂತ. ರಂಜಿತಾ ಸಿದ್ದಿ, ರಂಜಿತ್ ಸಿದ್ದಿ. ವಾರೆ ವಾ, ಕಂಗ್ರ್ಯಾಚುಲೇಷನ್. ಬಲೆ ಚಪ್ಪಾಳೆ. ಮುಂದೆ ಬರ್ತಾ ಇರೋಂಥ ಜೋಡಿ ನಮ್ಮ ಏಂಜಲ್ ಧನ್ಯಶ್ರೀ ಹಾಗೂ ಬ್ಯಾಚುಲರ್ ಹುಲಿ ಕಾರ್ತಿ. ಲೀಲಾವತಿ ಸಿದ್ದಿ ಕುಟುಂಬ. ಸದ್ಯಕ್ಕೆ ಇವರ ಹೆಸರು ಧನ್ಯಶ್ರೀ. ಅವನ ಹೆಸರು ಹುಲಿ ಕಾರ್ತಿಕ್. ಸರಿ. ಏನ್ ಹೆಸರು ಇಡ್ತೀರಾ? ನೀ ಇಡ್ತೇ ಬಿಟ್ಟೆ ಕೊಡಿ. ಹಾ, ಧನ್ಯಶ್ರೀ ಅಕ್ಕನ ಹೆಸರು ಶಿವಾನಿ. ಶಿವಾನಿ ಸಿದ್ದಿ. ಅವನ ಹೆಸರು ಹುಲಿ ಹೆಸರು ಮಂಜುನಾಥ್. ಮಂಜುನಾಥ್ ಸಿದ್ದಿ. ಲೀಲಾವತಿಯವರೇ, ನೀವು ಈ ಕಾಡಲ್ಲಿ ಕೋತಿಗಳು ಓಡಾಡೋದು ನೋಡಿದ್ದೀರಾ? ನೋಡಿದ್ದೇವೆ. ಕೋತಿನೇ ನಾಚ್ಕೋಬೇಕು, ಆ ತರ ನಡೆದು ತೋರಿಸ್ತಾನೆ. ಒಂದ್ಸರಿ ತೋರ್ಸ. ಮುಂದೆ ಬರ್ತಾ ಇರೋಂಥ ಆ ಒಂದು ಅದ್ಭುತವಾದ ಜೋಡಿ ಯಾರು? ಪ್ರೇಮ್ ಥಾಪಾ ಹಾಗೂ ವಿಜಯ ಲಕ್ಷ್ಮಿ. ಗೋಪಾಲ ಸಿದ್ದಿ ಕುಟುಂಬ. ನೋಡಿ ಇವ್ರ ಹೆಸರು ವಿಜಯಲಕ್ಷ್ಮಿ ಅಂತ, ಅವ್ರ ಹೆಸರು ಪ್ರೇಮ್ ಥಾಪಾ ಅಂತ. ಏನ್ ಹೆಸರು ಇಡ್ತೀರಾ? ನಾಮಕರಣ ಮಾಡ್ತೀರಾ? ಇವರು ಭವ್ಯ ಸಿದ್ದಿ. ಅವರು ಕಿರಣ್ ಸಿದ್ದಿ ಹಾಗೂ ಭವ್ಯ ಸಿದ್ದಿ. ಗುಡ್ ಲಕ್. ಥ್ಯಾಂಕ್ ಯು. ಮುಂದೆ ಬರ್ತಾ ಇರೋಂಥ ಅದ್ಭುತವಾದ ಪೇರ್ ಯಾರಪ್ಪ? ನಮ್ಮ ಸರಿಗಮಪ ವಿನ್ನರ್ ದರ್ಶನ್ ಹಾಗೂ ಮುದ್ದಾದ ಏಂಜಲ್ ಅಪೇಕ್ಷಾ. ಅಶೋಕ್ ಸಿದ್ದಿ ಕುಟುಂಬ. ಅಮ್ಮ ನಮಸ್ತೆ. ಇವ್ರ ಹೆಸರು ಅಪೇಕ್ಷಾ, ಅವ್ರ ಹೆಸರು ದರ್ಶನ್. ಏನ್ ಹೆಸರು ಇಡ್ತೀರಾ? ಇವರಿಗೆ ಭಾಗ್ಯ ಅಂತ. ಭಾಗ್ಯ. ಅಂಡ್ ನಮ್ಮ ದರ್ಶನ್ಗೆ ಅವರಿಗೆ ನಾಗೇಂದ್ರ ಅಂತ. ಒಳ್ಳೆ. ಥ್ಯಾಂಕ್ ಯು. ಗುಡ್ ಲಕ್. ಬನ್ನಿ. ಥ್ಯಾಂಕ್ ಯು. ಎಲ್ಲ ಓಕೆ. ಕೊನೆಯದಾಗಿ ಏನೋ ಒಂಚೂರು ಡಿಸಪಾಯಿಂಟ್ಮೆಂಟ್ ಇದೆ. ಪಂಚ್ ಮೇಲೆ ಪಂಚ್ ಹೊಡೆದು ಡಾನ್ಸ್ ಗಳನ್ನ ಮಾಡಿ ಎಂಟರ್ಟೈನ್ಮೆಂಟ್ ಮಾಡುವಂತ ಒಬ್ಬ ಹುಡುಗ ಮಾತ್ರ ಒಂಟಿ ಸಲಗ ಆಗ್ಬಿಟ್ಟಿದ್ದಾನೆ. ದಯವಿಟ್ಟು ರಕ್ಷಕ್. ಒಬ್ಬ ರಕ್ಷಕ್ ಬಾಬಾ ಯಾಕೋ ಒಂಟಿ ಆಗ್ಬಿಟ್ಟ. ನಂಗೆ ಇವ್ನು ನೋಡಕ್ ಆಗ್ತಾ ಇಲ್ಲ. ರಮೋಲಾ ಬದಲು ಕುಟುಂಬದ ಜೊತೆಗೆ ಒಂದು ಏಂಜಲ್ ಬರ್ಬೇಕಲ್ಲ, ಅದು ಯಾಕೆ ಸಿದ್ದಿ ಏಂಜಲ್ ಆಗ್ಬಾರ್ದು? ನನಗೆ ಗೊತ್ತಿರುವಂತ ಅತ್ಯದ್ಭುತ ಪ್ರತಿಭೆ ಇರುವಂತ ಒಬ್ಬರು ಸಿದ್ದಿ ಹುಡುಗಿ ಇದ್ದಾರೆ. ಆ ಹುಡುಗಿ ಬಗ್ಗೆ ನಾನು ಮಾತನಾಡಬೇಕು ಅಂತಂದ್ರೆ ಪ್ರತಿದಿನ 18 ಕಿಲೋಮೀಟರ್ ನಡ್ಕೊಂಡು ಹೋಗಿ ಅವರ ಎಜುಕೇಶನ್ ಕಂಪ್ಲೀಟ್ ಮಾಡ್ತಾರೆ. ಅದು ದೊಡ್ಡ ಅಚೀವ್ಮೆಂಟ್. ಬೆಳಗ್ಗೆ 18 ಕಿಲೋಮೀಟರ್, ಸಂಜೆ 18 ಕಿಲೋಮೀಟರ್, ಒಟ್ಟು 36 ಕಿಲೋಮೀಟರ್ ಪ್ರತಿದಿನ ನಡೆದು ಅವರು ಕಾಲೇಜ್ ಕಂಪ್ಲೀಟ್ ಮಾಡಿದ್ದಾರೆ. ನಮ್ಮ ಬಾಬಾ ಸಿದ್ದಿ ಕುಟುಂಬದ ಉಷಾ ಸಿದ್ದಿ ಅವರು. ಬಾಮ್ಮ ಉಷಾ ಸಿದ್ದಿ.
ಸೆಕೆಂಡ್ PU. ಸೊ ಪ್ರತಿದಿನ ಯಾವ ಶಾಲೆಗೆ ಹೋಗ್ತಿದ್ರಿ, ಯಾವ ಕಾಲೇಜ್ ಹೋಗ್ತಿದ್ರಿ? ಫಸ್ಟ್ ಅರ್ಬೆಲ್ಗೆ ಹೋಗ್ತಿದ್ದೆ, ಆನಂತರ ನಮ್ಮ ಊರಿಂದ ಯಲ್ಲಪ್ಪರ್ಗೆ ಹೋಗಿದ್ದೆ. ಎಷ್ಟು ಪರ್ಸೆಂಟೇಜ್ ಬಂತು ನಿಮಗೆ ಸೆಕೆಂಡ್ PUC? 69. ರಕ್ಷಿತ್, ನೀನೇನು ಹೌ ಎಕ್ಸೈಟೆಡ್ ಆಗಿ ಹುಷಾರ್ ಸಿಕ್ಕಿರೋದ್ರಿಂದ? ಈ ವಾರ ನನಗೆ ಒಂಥರ ಸ್ಪೆಷಲ್ಲು. ಅವ್ರದ್ದೇ ಜನಾಂಗದ ಜೊತೆ ಅವರ ಹುಡುಗಿ ಜೊತೆ ಇರೋದು ಒಂಥರ ಸ್ಪೆಷಲ್ ಅನಿಸುತ್ತೆ. ಅವರ ಮನೆಯಲ್ಲಿ ಇದ್ದು ಅವರು ಕೊಡೋ ಊಟ ಮತ್ತು ಅವ್ರ ಜೊತೆ ಹೆಂಗೆ ಮಾತಾಡಬೇಕು, ಹೆಂಗಿರಬೇಕು ಅದೆಲ್ಲ ನಾವು ತಿಳ್ಕೊತೀವಿ. ಇಡೀ ಸಿದ್ಧಿ ಜನಾಂಗದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಗೆ ಕೊಟ್ಟಿದ್ದಕ್ಕೆ ಆಪರ್ಚುನಿಟಿ ಆಗ್ಲಮ್ಮ. ಬಟ್ ಹುಷಾರೇ, ನಮ್ಮ ರಕ್ಷಕ್ಗೆ ಒಂದೊಳ್ಳೆ ಮುದ್ದಾದ ಹೆಸರಿಡಿ ನೋಡಿ. ಸುಚಿತ್. ರಕ್ಷಕ್ ಬುಲೆಟ್ ಅಲಿಯಾಸ್ ಸುಚಿತ್ ಸಿದ್ದಿ. ಥ್ಯಾಂಕ್ ಯು. 10 ಜೋಡಿಗಳಿಗೆ 10 ಫ್ಯಾಮಿಲಿ ಸಿಕ್ಕಾಗಿದೆ. ಹೊಸ ನಾಮಕರಣ ಕೂಡ ಕೊಟ್ಟಾಗಿದೆ. ನಮ್ಮ ಸಿದ್ಧಿ ಜನಾಂಗದವರು ಧೈರ್ಯವಂತರು, ಏನೇ ಕಷ್ಟ ಬಂದರೂ ಕೂಡ ಎದುರಿಸಿ ಇವತ್ತು ನಿಂತಿದ್ದಾರೆ. ನೀವು ಅವರಾಗಿ ಈ ಒಂದು ವಾರ ಇರಬೇಕು ಅಂತ ನಾವು ಮನಸ್ಪೂರ್ವಕವಾಗಿ ಕೇಳ್ಕೊತಿದ್ವಿ. ನೀವು ಅಷ್ಟೇ ಶಿಸ್ತಿನಿಂದ ಕೂಡ ಅವರ ಜೀವನ ಹೇಗಿರುತ್ತೋ ಅದೇ ತರ ನೀವು ಮಾಡಬೇಕು. ರೆಡಿ ಇದ್ದೀರಾ? ಓಕೆ, ಮತ್ತೆ ಸಿಗ್ತೀವಿ. ಈ ಎಲ್ಲ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಏನು ಎತ್ತ ಅಂತ ನಿಮ್ಮ ಬಾಯಿಂದ ನಾನು ಕೇಳ್ತೀನಿ. ಆದ್ರೆ ಆ ಅನುಭವ ಪಡೆದ ಮೇಲೆ ಒಳ್ಳೇದಾಗ್ಲಿ. ಇದು ಕರ್ನಾಟಕದ ಅಚ್ಚುಮೆಚ್ಚಿನ ರಿಯಾಲಿಟಿ ಶೋ ಭರ್ಜರಿ ಬ್ಯಾಚುಲರ್ ಸೀಸನ್ 2. ಈ ಊರ್ ಪರ್ಟಿಕ್ಯುಲರ್ ಹೆಸರು ಕೆಳಾಸೆ ಅಂತ. ಕೆಳಾಸೆ. ದೂರ ಇದೆ ಊರು? ಸುಮಾರು 10 ಕಿಲೋಮೀಟರ್ ಇದೆ. ಇಲ್ಲಿಗೆಲ್ಲ ಬಸ್ಸಿನ ವ್ಯವಸ್ಥೆ? ಬಸ್ ಇಲ್ಲ, ನಡ್ಕೊಂಡು ಹೋಗೋದು ನಡ್ಕೊಂಡು ಬರೋದು. 10 ಕಿಲೋಮೀಟರ್ ನಡ್ಕೊಂಡು ಹೋಗಿ ನಡ್ಕೊಂಡ್ ಬರ್ತೀರಾ? ಹೌದು. ಅಯ್ಯೋ ದೇವ್ರೆ. ಓಯ್ ಬರ್ರಿ. ಓಯ್ ಅಪ್ಪ, ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀನಿ. ಎಂತ ಬಂಗಾರದಂತ ಅಪ್ಪ. ಬತ್ತ ಮಗ ಬತ್ತವನಂತ ಬಾಗ್ಲ ತೆಗಿತಾವನೆ. ಅಪ್ಪ ಸೊಸೆ ಕರ್ಕ ಬಂದೇವ್, ನೀವು ಹೊಸ್ಲ ಮೇಲೆ ಒಂಚೂರು ಸೇರಿಗಿರಿ ಇಟ್ಟು ಹಚ್ಬಿಡು. ಇವ್ರು ನಮ್ಮ ಮಕ್ಕಳು ರೀ ಇಬ್ರು. ನಾವಲ್ಲಿ ಒಂದ್ ಬರ್ಬೇಕಾದ್ರೆ ನಾಮಕರಣ ಮಾಡ್ಕೊಂಡೇ ಬಂದ್ಬಿಟ್ಟೆ. ನಿಮ್ಗೆ ಒಂದ್ ಮಾತು ಹೇಳಿಲ್ಲ. ಮಂಜುನಾಥ್ ನಾಗರಾಜ್ ಸಿದ್ದಿ ಅಂತ. ಶಿವಾನಿ ನಾಗರಾಜ್ ಸಿದ್ದಿ ಅಂತ ಇವ್ರ ಮಗಳು ರೀ ನಮ್ಮ ಇಬ್ರದು. ಬರ್ರಿ ಎಲ್ಲ ಅವ್ರಿಗೆ ತೋಟ ಎಲ್ಲ ತೋರಿಸುವ ಬರ್ರಿ. ಇಲ್ಲಿಂದ ನೋಡೋ ಆ ಒಳೆ ಕಾಣ್ತಾ ಇದೆಯಲ್ಲ, 1 ಗಂಟೆನೂ ನಮ್ಮ ಅಪ್ಪಂದೆ. ಇಷ್ಟೊಂದು ಡವ್ ಮಾಡ್ತಿದ್ಯಲ್ಲ, ಹೋಗ್ಬಿಟ್ಟಲ್ಲ ಒಂದು ತೆಂಗಿನಕಾಯಿ ಕಿತ್ಕೊಂಬ ನಿಂತಲ್ಲ. ಆದ್ರೆ ವರ ಪರೀಕ್ಷೆ ಅಮ್ಮ. ಇಷ್ಟು ದಿನ ನಾನ್ ಕೇಳಿಸ್ಕೊತಾ ಇದ್ದೆ ಅವ್ನ್ ಮಾಡೋದ್ನ. ಅವತ್ ನಿಜವಾಗ್ಲೂ ಅವ್ರು ನೋಡ್ಬಿಟ್ಟೆ, ನಂಬಕ್ ಆಗ್ತಾ ಇಲ್ಲ ಕಣ್ಣಲ್ಲಿ ನಂಗೆ. ಈ ನೀರು ನಿಮ್ಗೆ ಅದು ನೋಡು. ಏನ್ ಮಾತಾಡ್ತಿದ್ದೀರಪ್ಪ? ನನಗ್ ದೊಡ್ಡಪ್ಪ ಅಂತ ಇನ್ನೊಬ್ರು ಇದಾರೆ, ಅವ್ರನ್ನ ರವಿಚಂದ್ರನ್ ಅಂತ ಕರೀತಾರೆ. ಹೌದಾ? ಇಲ್ಲಿ ನಮ್ಮ ಪ್ರೀತಿಯ ರಚ್ಚು ಮೆನ್ಗೊಂಡು. ಸರಿ ಸರಿ ಕೊಡಿ. ನಿಂಗೆ ಇಲ್ಲಿ ಕೆಳಗಡೆ ಮಳೆ ನೀರು ಬಾ. ಮತ್ತಕ್ಕ ಮಗ ಕುಡಿಯಕ್ಕೆ ಗೋಗಿಲ್ಲ ಅಂದ್ರಿ. ಲೈಫಲ್ಲಿ ನಿಜವಾಗ್ಲೂ ಇಷ್ಟು ಚೆನ್ನಾಗಿರೋದು ಕುಡ್ದಿಲ್ಲ ನಾನು. ಟೇಸ್ಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಅಪ್ಪ ಬಟ್ಟೆ ಮಾತ್ರ ನನಗೆ ಹೊಲ್ಸ್ದಂಗೆ ಐತಿ, ಎಲ್ಲ ಫಿಟ್ಟಿಂಗ್ ಕರೆಕ್ಟ್ ಆಗಿ. ಆಕ್ಚುಲಿ ನೀವು ಮಾಡ್ರನ್ ಡ್ರೆಸ್ ಹಾಕಕ್ಕಿಂತ ಇದನ್ನೇ ಹಾಕು, ಚೆನ್ನಾಗಿ ಕಾಣಿಸ್ತೀಯ ಅಲ್ಲ? ಲಕ್ಷಣವಾಗಿ ಕಾಣಿಸ್ತೀಯ ಅಲ್ಲ, ನಂಗೆ ಇಷ್ಟ ಆಯ್ತು. ಈಗಷ್ಟೇ ಒಳಗಡೆ ಬಂದಿವಿ, ಬಟ್ಟೆ ಎಲ್ಲ ತಂದು ಹೊರಗಾಗ್ತಾ ಇದೀವಿ ನಾವು. ಯಾಕೆ ಇಲ್ಲ, ಬಟ್ಟೆ ತೊಳಿಲಿಕ್ಕೆ ಹೋಗ್ಬೇಕು ಹೇಳಿ. ಹೊಳಿಯಕ್ಕ ಮಕ್ಕಳನ್ನ ಸಾಕಕ್ ತಗೊಂಬಂದ್ರು ಅನ್ಕಂಡು ದುಡ್ಸಕ್ ತಗೊಂಬಂದಿರ ಅಂತ ಈಗಲೇ ಗೊತ್ತಾಗಿದ್ದು. ಹೊಳೆಗೆ ಹೋಗ್ಬೇಕು. ಹಾ, ಇದೆ ನಮ್ಮನೆ. ಅಂದ್ರೆ ಇಷ್ಟು ಜನನು ಇಲ್ಲೇ ಇರ್ತೀರಾ? ಹಾ, ನಾವು 3 ಜನ ಇಲ್ಲೇ ಇರ್ತೀವಿ. ಮನೆ ಒಳಗೆ ಹೋಗೋಣ. ಇದೇನಿದು? ಗೇಟು. ಇದು ಗೇಟಾ? ಹಾ. ಅಯ್ಯೋ ಅಯ್ಯೋ, ಅಷ್ಟೊಂದು ಯಾಕೆ ಕಷ್ಟಪಡ್ತಾ ಇದ್ದೀರಾ? ಜಸ್ಟ್ ಸಿಂಪಲ್ ಇಷ್ಟೇ. ತೆಗೆದ್ಬಿಟ್ರೆ ಆಗೋಯ್ತು.
ಇವರು ತಾತ ಅವ್ರು ಏನು ಮಾಡೋದು? ನಮ್ಮ ಅಜ್ಜ ಅವ್ರು ಫುಲ್ ಅಂದ್ರೆ ಬಾಡಿ ಎಲ್ಲ ತೆಗಿತಾರೆ, ನೀರಲ್ಲಿ ಸ್ವಿಂಗ್ ಮಾಡ್ತಾರೆ. ನಿಮ್ಗೆ ಬರತ್ತಾ ಈಜಕ್ಕೆ? ನನಗೆ ನೀರಂದ್ರೆ ಸಿಕ್ಕಾಬಿಟ್ಟೆ ಭಯ, ನಂಗಾಗಲ್ಲ. ಇಲ್ಲೇ ಹತ್ರದಲ್ಲಿ ಹೊಳೆ ಇದೆ, ಬೇಕಿದ್ರೆ ನಿಮ್ ಭಯ ಓಡಿಸ್ಬೋದು ಇವತ್ತೇ. ಹೇಳ್ಕೊಡ್ಬೇಕು ಮತ್ತೆ. ನಮ್ಮ ಅಜ್ಜ ಅವ್ರು ಕಲ್ಸ್ಕೊಡ್ತಾರೆ. ಇವ್ರು ಹೇಳ್ಕೊಡ್ತಾರೆ ನನಗೆ? ಸ್ವಿಮ್ ಮಾಡ್ತಾರೆ ಇವಾಗ. ಇಲ್ಲ ಬಿಟ್ಟೆಲ್ಲ ಹೋಗಲ್ಲ, ಅಲ್ಲ ಅವ್ರ ಬಾಡಿ ತೆಗಿತಾರಲ್ಲ, ನಿಮ್ಗೆ ಹೆಂಗ್ ಬಿಟ್ಟು ಹೋಗೋರು? ಹೌದಾ? ಸರಿ ಹಾಗಾದ್ರೆ ಬನ್ನಿ. ಅಜ್ಜ ಇದ್ರೊಳಗಡೆ ಮೀನಿಲ್ವಾ? ಮೀನಿದೆ. ನಿಜವಾದ ಮೀನು? ಅದೇ ನೀವ್ ಹೇಳ್ತಿರೋ ಆ ತರ ಮೀನ ಅಲ್ಲ, ಇಲ್ಲಿ ನ್ಯಾಚುರಲ್ ಆಗಿ ಸಿಗತ್ತೆ ಹೊಳೆಯಲ್ಲಿ. ಹೌದಾ? ಅಯ್ಯೋ ಬರೀ ಮೀನ್ ಹಿಡಿಯೋದಲ್ಲ, ಮೀನ್ ಹಿಡಿದಾದ್ಮೇಲೆ ಮೀನ್ ಫ್ರೈ ಮಾಡ್ಕೊಡ್ಬೇಕು ನಮ್ಗೆ. ಹಾ ಸರಿ, ನಾವ್ ಹೇಳ್ಕೊಡ್ತೀವಿ, ನೀವು ಮಾಡಿ. ಎಲ್ರು ನೆಟ್ಟು ಅದು ಇದು ಏನೋ ಹಿಡಿತಾರೆ, ನೀವು ಸೀರಿಯಲ್ ಹಿಡಿತಾ ಇದ್ದೀರಾ? ಹೌದು, ಇದ್ರಲ್ಲೇ ಹೆಚ್ಚಿಗೆ ಮೀನು ಸಿಗೋದು. ಸಾಕಾ? ಇಡೀ ಮನೆಗೆ ಬೀಳ್ಬಿಟ್ಟು ಹಾಕ್ಬೋದಿರಲ್ಲ ನೀವು. ನಂಗೆ ತಿನ್ನಕ್ಕೆ ಇಷ್ಟ ಇದೆಯಲ್ಲೋ ಗೊತ್ತಿಲ್ಲ ಮೀನ, ಆದ್ರೆ ಮಾಡೋ ವಿಧಾನ ಇದೆ ಗೊತ್ತಾ, ಅದೊಂದು ಸಿಕ್ಕಾಪಟ್ಟೆ ಮಜಾ ಕೊಡ್ತಿದೆ, ಸಕ್ಕತ್ತಾಗಿದೆ ಮಾತ್ರ. ಇದನ್ನ ಎತ್ತಿಂಗ್ ಹೊಡೆದೆ, ಎಲ್ಲ ಫುಲ್ ಮೈಯೆಲ್ಲ ಆಯ್ತು. ರುಬ್ಬಿರೋ ಪೇಸ್ಟ್ನ ಇದನ್ನ ಒಂದು ಬಾಣಲಿ ಹಾಕೊಂತ ಇದ್ದೀವಿ. ಒಂದೇ ಹುಡುಗಿಗೂ ಗಂಡು ಮಕ್ಕಳಿಲ್ಲ, 2 ಹೆಣ್ಣು. ನೀನು ಈಗ ಮನೆ ಮಗ ಆಗಿ ಬಂದಿದ್ದಾನೆ, ಮತ್ತೆ ನಂದ ಕೈಯಿಂದಾನೆಯ ನನ್ನ ಕೈ ರುಚಿ ನೋಡು, ನಾನು ತಿನ್ನಿಸ್ತಾ ಇದ್ದೇನೆ. ಪಕ್ಕ ಸಕ್ಕತ್ತಾಗಿರುತ್ತೆ, ದಯವಿಟ್ಟು ತಿನ್ನಿಸಿ. ಹೇಗದೆ ರುಚಿ? ಹೇಳೋದೇ ಬೇಕಾಗಿಲ್ಲ, ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ಇನ್ನೊಂಚೂರು ಖಂಡಿತ. ಸೂಪರ್ ಆಗಿದೆ. ಇದೇನಾ ನಿಮ್ಮನೆ? ಹಾಯ್ 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 ಹಾಯ್. ಆತಿಥ್ಯ ಎತ್ತಿದಾದ್ಮೇಲೆ ಇಲ್ಲಿ ಒಳಗಡೆ ಕರ್ಕೊಂಡೋಗಿ ಮನೆ ಎಲ್ಲ ಒಂಚೂರು ತೋರಿಸಿದಾದ್ಮೇಲೆ ನಮ್ಗೆ ಸಗಣಿ ಸಾರಿಸೋದು ಹೇಳ್ಕೊಟ್ರು. ನಾನು ಯಾವತ್ತೂ ಮಾಡಿರ್ಲಿಲ್ಲ. ನೀರು ಹಾಕ್ಬೇಕು ಅಂದ್ರೆ ಬಾವಿಗೆ ಹತ್ರ ಹೋಗ್ಬಿಟ್ಟು ಬಿಂದಿಗೆ ಹಾಕಿ ಅದು ಬೆಲ್ಲಿಂದ ಹಿಂಗೆ ನೀರು ತೆಗಿಬೇಕಾಗಿತ್ತು. ಕೊಡಲ್ಲ, ಹಾಕ್ತೀನಿ ಕೊಡು. ನಾನು ಹಾಕ್ತೇನೆ, ನೀನೇನು ಹಾಕೋದು? ಬಿಡು ಜುಯ್ ಅಂತಾನೆ ಹಾಕ. ತೆಗಿಯೋದು ಮೂಗಿನೇ ಒತ್ತಿ ನೋಡಿ, ಹಿಡಿದು ಸೀದಾ ಮೂಗಿಗೆ ಬಾಯಿಗೆಲ್ಲ ಒತ್ತೀನಿ. ಬಿಟ್ಟ ಇದು ಸೋಪ್ ತಾನೆ ಹಾಕೋದು. ಸೋಪ್ಗಿನ ಚಲೋ ಇದು. ಬಾ ಸೋಪ್ ಹಾಕ್ತಾರ, ತೆಲ್ಲ ಹಾಕೋದು. ಬಾ ವಾಸನೆ ಕುಡಿ. ಇದೆಲ್ಲ ಆದ್ಮೇಲೆ ಒಳಗಡೆ ಅಲ್ಲಿ ಕಿಚನ್ ಹತ್ರ ಹೋಗ್ಬಿಟ್ಟು ಹೊಲೆ ಹಚ್ಬಿಟ್ಟು ಅಡಿಗೆ ಎಲ್ಲ ಮಾಡಿದ್ದಾರೆ ಇವರು. ಮತ್ತೆ ಕೊಳವೆ ಇದೆಲ್ಲ ಪಾಪ ಅವ್ರಿಗೆ ಗೊತ್ತಿರ್ಲಿಲ್ಲ ಇವ್ರಿಗೆ. ಕೊಳವಿಲ್ಲ ಎಲ್ಲ ಊದಿ ಒಲೆ ಕಟ್ಗಿ ಅಂದ್ರೆ ಬೆಂಕಿ ಹಚ್ಚಿ ಅದು ಆ ತರ ಗ್ಯಾಸ್ ಮೇಲೆಲ್ಲ ಮಾಡಿ ಅಭ್ಯಾಸ ಇವ್ರಿಗೆಲ್ಲ. ಸೊ ಇವ್ರಿಗೊಂದು ಬೇರೆ ತರ ಎಕ್ಸ್ಪೀರಿಯನ್ಸ್ ಮಾಡಿ ಈರುಳ್ಳಿ ಕಟ್ ಮಾಡಿ ಇವರೇ ಅಡಿಗೆ ಮಾಡಿ ಸಾಂಬಾರ್ ಚಾಕು ಇರ್ಲಿಲ್ಲ ಕಟ್ ಮಾಡಕ್ಕೆ. ದಿವಸ ಹಿಂಗೆ ಕಟ್ ಮಾಡ್ತೀರಾ ನೀವು? ಹೌದು, ಚಾಕು ಯೂಸ್ ಮಾಡಲ್ವಾ? ಇಲ್ಲ, ಚಾಕು ಯೂಸ್ ಮಾಡಲ್ಲ ನಾವು.
ಆ ಬದುಕೋ ಜೀವನ ಎಷ್ಟು ಚೆನ್ನಾಗಿದೆ ಗೊತ್ತಿಲ್ಲ, ಬಟ್ ನಿಜವಾದ ಅರ್ಥಪೂರ್ಣ ಜೀವನ, ಖುಷಿಯಾದ ಜೀವನ, ನೆಮ್ಮದಿಯಾದ ಜೀವನ ಅಂದ್ರೆ ಇವ್ರದೇನೆ. ಥ್ಯಾಂಕ್ ಯು. ತುಂಬ ಅವರು ಭಾಳ ಪ್ರೀತಿ ಮಾಡ್ತಾರೆ ನಮ್ಗೆ. ಯಾಕಂದ್ರೆ ಎಷ್ಟು ಸ್ವೀಟ್ ಆಗ್ಯಾರ ಅಂತ ಇಲ್ಲೇ ಗೊತ್ತಾಗತೈತಿ. ಯಾಕಂದ್ರೆ ನಮ್ಮ ತಿಲ್ಲ ಏನು ತುಪ್ಪ ಕೊಟ್ರ ಭಾಳ ಇಷ್ಟ ನನಗೆ. ಥ್ಯಾಂಕ್ ಯು ಸೊ ಮಚ್. ತೋಟದಲ್ಲೇ ಮನೆ. ನೀನು ಮನೆ ಕೆಲಸ ಮಾಡು, ಮನೆಗೆ ಏನೇನು ಐತಿ ಅದೆಲ್ಲ ಕೆಲಸ ಮಾಡು. ನಾನು ಗಂಡಸು ಕಾಡಿಗೆ ಹೋಗಿ ಕಟ್ಟಿಗೆ ತರ್ತೀನಿ ಸರ್. ಮತ್ತೆಲ್ಲಿದೆ ಇನ್ನೇ ಡಬ್ಬ ಹೊಡಿಬೇಡ್ರಿ, ಮತ್ತೆ ನಿಮ್ಗಿಂತ ದೊಡ್ಡದೆ ಹುಷಾರು. ನಮ್ಗೆ ಫುಲ್ ಕಾಮಿಡಿಯಾ. ಏ ಹುಷಾರಣ್ಣ. ನಮ್ಮ ನಡೆ ಕಾಡಿನ ಕಡೆಗೆ. ಹೆಂಗಪ್ಪ ಅಂದ್ರೆ ಆರ್ಡ್ರ್ ಮಾಡ್ಕೊಂಡು ತರೋದು, ಅದು ಇದು ಆಳು ಮೂಳು ಕಾಳು ತರ್ತೀವಿ. ಇಲ್ಲಿ ದೇಹಕ್ಕೂ ಶ್ರಮ ಆಗ್ತೈತಿ, ಊಟನೂ ರುಚಿ ಆಗ್ತೈತಿ, ಮೈಗೂ ತಾಕತ್ತು ಸಿಗ್ತೈತಿ. ಯಾಕಂದರೆ ಎಲ್ಲನೂ ನಮ್ಮ ಕೈಯಾರೆ ಕಟ್ಟಿಗೆ ತಂದು ಅಡುಗೆ ಮಾಡಿ ನಮ್ಮ ಮನೆಗೆ ಹೋಗಿ ಅಂದ್ರೆ ಅದು ಮಜಾನೇ ಬೇರೆ ಅವನು. ಇವತ್ತು ಮುಂಜಾನೆಯಿಂದ ಬರೀ ತಿರುಗಾಡೋದು, ಕಟ್ಟಿಗೆ ತೊಗೊಂಬರೋದು, ಕಾಡಿಗೆ ಹೋಗ್ಬರೋದು, ಇರುವೆ ತೊಗೊಂಬರೋದು, ಬರೀ ಇದೇ ಆಗೈತಿ. ಸವಿ ತುಪ್ಪ ತಿಂದಿವಿ. ಈ ಜಳಕ ಮಾಡ್ಬೇಕಷ್ಟೇ. ಓಕೆ ಬಾಯ್. ಈ ಜಳಕ ಮಾಡ್ಬೇಕು. ಹಂಗಾರೆ ಇಲ್ಲಿ ನಿಮ್ಗೆ ನೀರಿಗೇನು ಅಭಾವ ಇಲ್ಲ ಅಲ್ವಾ? ಇಲ್ಲ. ಆರಾಮಾಗಿ ಬರುತ್ತೆ ನೀರು. ಮಾ ಏನ್ ಮಾ ಇದು ಇಷ್ಟು ಚೆನ್ನಾಗಿದೆ ನೇಚರು. ನಾವು ನಿಜವಾಗ್ಲೂ ಇದನ್ನ ಎಕ್ಸ್ಪೆಕ್ಟೇ ಮಾಡ್ತಿರ್ಲಿಲ್ಲ. ಬರ್ರಿ ಎಲ್ಲಾರ. ಥ್ಯಾಂಕ್ ಯು ಮಾ. ಕಲ್ಗಾಲಿಟ್ಟು ಎಂಟ್ರಿ ತಗೋತಾ ಇದ್ದೀನಿ. ಮನೆ ಒಳಗೆ ಕ್ಯಾಪ್ ಹಾಕೊಂಡು ಬರ್ತೀನಿ. ಬಿಸಿಲಿಲ್ಲ ಮನೆ ಒಳಗೆ ಕ್ಯಾಪ್ ತೆಗಿ. ಆಯ್ತಮ್ಮ, ಬೈಬೇಡಿ, ತೆಗಿತೀನಿ ಕ್ಯಾಪ್ನ. ಹೌದು ಸಾಕಾಗಿದೆ ಅಮ್ಮ ಐಡಿಯಾ. ಯಾಕೋ ಬಂದ ತಕ್ಷಣನೇ ತಲೆ ತಿರುಗಿ ಬೀಳ್ತಿದ್ಯಾ? ಗೋಡೆ ಇಲ್ವಾ? ಇಲ್ಲ ಗೋಡೆನೇ ಇಲ್ಲ. ಅಮ್ಮ ಏನಿದು ತೊಟ್ಲು ತರ ಇದೆ, ತೆಂಗಿನಕಾಯಿ ಬೇರೆ ಇಟ್ಟಿದ್ದೀರಾ? ದೇವ್ರದು. ದೇವ್ರಾ? ಹೌದು. ನಮ್ ಕಡೆ ಮನೆ ದೇವ್ರು ಅಂದ್ರೆ ಪಂಜುರ್ಲಿ ಈ ತರ ಇರುತ್ತೆ. ನಿಮ್ ಮನೆ ದೇವ್ರು ಯಾವ್ದಮ್ಮ? ನಮ್ಮ ಮನೆ ದೇವ್ರು ಈಗ ಬರ್ರಿ, ಹಾಗೇ ಬರ್ರಿ. ಇದೆ ಉಂಟು ನೋಡ್ರಿ ನಮ್ಮ ದೇವ್ರು. ಅಮ್ಮ ನಾನು ದೇವ್ರಂತೆಲ್ಲ ಮಾತಾಡ್ತಿರ್ಬೇಕಾರೆ ನಿಮ್ ಕೂದಲು ನನಗೆ ಒಂಥರ ಏನು ಡಿಫ್ರೆಂಟ್ ಆಗಿದೆ, ಹೇರ್ ಸ್ಟೈಲು. ಏನಮ್ಮ ಈ ಕೂದಲಿಂದ ಇರೋ ಅಂತ? ಎಲ್ಲಮ್ಮ ದೇವ್ರು. ಅಂದ್ರೆ ನಿಮ್ ಮೇಲೆ ಎಲ್ಲಮ್ಮ? ಹೌದು ನಮ್ಮ ಮೇಲೆ ಎಲ್ಲಮ್ಮ ತಾಯಿ. ಹೆಂಗೆ ಮದ್ವೆ ಆಗ್ಬೇಕಾದ್ರೆ ನಿಮ್ದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ಇವ್ರು ನಾಚ್ಕೋತಿದ್ದಾರೆ ಅಂದ್ರೆ ಪಕ್ಕ ಲವ್ ಮ್ಯಾರೇಜ್. ಏ ಕಳ್ಳ ನೀವು ಅವ್ರ ಲವ್ ಲೆಟರ್ ಬರೆಯೋದು ಅದೆಲ್ಲ ಏನು ಇಲ್ವಾ? ಅದೇ ಫಸ್ಟ್ ಅವರೇ ಬರ್ದಿದ್ರು. ಲವ್ ಲೆಟರ್ ಬರ್ದಿದ್ರ? ಸರಿ, ಏನ್ ಬರ್ದಿದ್ರಿ ಅಪ್ಪಾಜಿ ಲವ್ ಲೆಟರ್ಲಿ? ನೀನೇ ನನ್ನ ಜೀವ ಹೇಳಿ ಬರ್ದಿದ್ರು. ಅಮ್ಮ ಅಪ್ಪಂದು ಮದುವೆ ಆಗಿರೋದು ನಾವು ನೋಡಿಲ್ಲ. ಇಲ್ಲೇ ಒಂದು ಸಣ್ಣಕ್ಕೊಂದು ಮದುವೆ ಮಾಡಿಸ್ಬೇಡಣ.
ಇದ್ಯಾವ ರೂಮು? ಅಡುಗೆ ಹಾಲು. ಓ, ಅಡಿಗೆ ಮನೆನಾ? ಚೆನ್ನಾಗಿದೆ. ಏನಪ್ಪಾಜಿ ನೀವು ಮೂವಿ ಹೀರೋ ತರ ಜೈ 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 ಎತ್ಬಿಟ್ರಲ್ಲ. ನಾವು ಬಾಳೆಕೊನೆ ಕಡಿಯುವ. ನಾವು ಬಾಳೆಕೊನೆ ಕಡಿಯೋಣ. ಅಮ್ಮ ಬಿದ್ದೋಗಲ್ವಾ? ಇಲ್ಲ ಬಿದ್ದೋಗುದಿಲ್ಲ. ಸಾರಿ ಅಮ್ಮ. ಹಣ್ಣಾಗಿದ್ದಷ್ಟೇ ಕಿತ್ಕೊಂಡು ಹೋಗುವ. ಕಾಯಿ ಹಾಗೆ ಹೊಳಿ. ಲೈಫಲ್ಲೇ ಫಸ್ಟ್ ಟೈಮ್ ಬಾಳೆಕೊನೆ ಕಟ್ ಮಾಡಿರೋದು ನೋಡಿ. ಓ ಮೈ ಗಾಡ್, ನನಗೆ ನಿಜವಾಗ್ಲೂ ಭಯ ಆಗ್ತದೆ. ಓ ಜೇನ್ ಎದ್ದೇಳ್ತು. ಫುಲ್ ಜೇನು ಇದೆ. ಎಲ್ಲಿ ಇಷ್ಟು ದೂರ ಬಂದ್ರೆ? ಇಲ್ಲೇ ಮನೆ ಇಲ್ಲೇ ಬಂತು ಈಗ. ಇದಾ? ಹೌದಾ? ಇಲ್ಲ ಹತ್ರ ಬಂತು ಈಗ. ಕೊನೆಗೂ ಬಂದ್ವಲ್ಲ. ಹೌದು. ಅಕ್ಕ, ತುಂಬಾ ಚೆನ್ನಾಗಿರೋ ತುಳಸಿ ಕಟ್ಟೆ ಸರಿ, ಯಾವ ದೇವ್ರು ಅಂತ ಗೊತ್ತಾಗ್ಲಿಲ್ಲ. ಮಹಾಕಾಳಿ ಅಮ್ಮ ಹಳೆ ಗೋಕರ್ಣದ್ದು. ಈಗ ನೀವು ದೇವ್ರಿಗೆ ನಮಸ್ಕಾರ ಮಾಡ್ರಿ. ಅಕ್ಕ, ಒಂದ್ ಚಿಕ್ಕ ಹಾಡು ಹಾಡಿ ಮನೆ ಒಳಗಡೆ ಹೋಗ್ತಿದ್ದೀನಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಬರ್ರಿ ನಮ್ಮನೆಗೆ ಹೋಗೋಣ. ಈಗ ನೀರು ಬೆಲ್ಲ ತಂದಿದ್ದೇನೆ. ಒಂದೊಂದ್ ಚೂರು ಹಿಂಗೆ ಬೆಲ್ಲ ಬಾಯಲ್ಲಿ ಹಾಕೊಳ್ರಿ. ಇದು ನೀವು ಹಾಕೊಳ್ರಿ. ಅಂದ್ರೆ ನಮ್ಗೆ ನೀರು ಕುಡಿಬೇಕಾದ್ರೆ ಬೆಲ್ಲ ತಿಂದ್ರೆ ಹಸಿರಿ ಆಗಿದ್ದೆಲ್ಲ ಸರಿ ಆಗ್ತದೆ. ಅಂದ್ರೆ ಥಂಡಿ ಬಿಂಡಿ ಏನಾಗುದಿಲ್ಲ, ಇದೆಲ್ಲ ಆಗ್ತದೆ. ನಮ್ಗೆ ಇಬ್ರು ಮಕ್ಕಳಿದ್ದಾರೆ, ಅವ್ರಿಗೆ ಯಾರ್ಯಾರನ್ನು ಕರಿತೇನೆ. ಈಗ ನಿಮ್ ಪರಿಚಯ ಮಾಡ್ಕೊಳ್ತೇನೆ. ರವಿ, ಈಶ್ವರ ಬರ್ರಿ ಇಲ್ಲಿ. ನಮ್ಮ ಮಕ್ಕಳು, ಇವ ದೊಡ್ಡ ಮಗ ಈಶ್ವರ ಹೇಳಿ, ಇವ ಸಣ್ಣ ಮಗ ರವಿ ಹೇಳಿ. ರವಿ ಈಶ್ವರ. ನಮಸ್ತೆ ಅಣ್ಣ. ಅದಕ್ಕಾಗಿ ಇವ್ರ ಹೆಸರು ಕಿರಣ ಇಟ್ಟಿದ್ರು. ಈಗ ರವಿ, ಕಿರಣ, ಭವ್ಯ, ಈಶ್ವರ. ರವಿ ಬರ್ರಿ, ನಾವು ಮನೆ ತೋರಿಸ್ತೀನಿ. ಹೌದು, ಇಲ್ಲ ಅಡುಗೆ ಮನೆ. ಅಲ್ಲಿ ಏನದು? ಇದು ಪಾತ್ರ ತೊಳೆಯೋದು. ಅದೇನೋ ಅಂತಾರಲ್ಲ, ಹಿತ್ಲು ಆಳಿ ಬದಿ. ಇದರಲ್ಲಿ ಬೆಂಕಿ ಹಾಕಿ ನೀರು ಹಾಕಿ ಇಲ್ಲೇ ಮೀಯುದು, ಬಟ್ಟೆ ತೊಳೆಯೋದು. ಸ್ನಾನ ಮಾಡೋದು ಇಲ್ಲೇ ಅಲ್ಲೇ. ಸ್ನಾನ ಇಲ್ಲೇ ಹೊರಗಡೆ ಬೈಲು. ನಮ್ಗಂದ್ರೆ ರೂಢ ಆಗೋಗದೆ. ಇಂಥ ಬೈಲಲ್ಲೇ ಮೀದೆ, ಆ ಕತ್ಲಲ್ಲಿ ಮೀದ್ರೆ ನಮ್ಗೆ ಸರಿ ಆಗುದಿಲ್ಲ. ಟಾಯ್ಲೆಟ್ ಹೋಗೋದು ಗಟ್ಟು. ಆಯ್ತಲ್ಲ, ಅಡವಿಗೆ ಹೋಗೋದು. ಹೌದಾ? ಹಾವು ಬಂದ್ರೆ ಅಡವಿ ಅಂದ್ರೆ ನಂಗೆ ಗೊತ್ತಿಲ್ಲ, ಸ್ವಲ್ಪ ಕನ್ನಡ ಗೊತ್ತಾ? ಇಲ್ಲೇ ಕಾಡು ಒಳಗಡೆ ಹೋಗೋದು. ಚಿಕ್ಕ ವಯಸ್ಸಲ್ಲಿ ಹೋಗಿದ ಅಭ್ಯಾಸ, ಅದಾದ್ಮೇಲೆ ನಿಮ್ಗೆ ಹೆದರಿಕೆ ಆಗಿದ್ರೆ ನಿಮ್ ತಮ್ಮ ಅಣ್ಣನ ದಿಕ್ಕಿಲ್ಲ ಅಂದ್ರೆ ಅವ್ರಿಗೆ ಕರ್ಕೊಂಡು ಹೋಗ್ರಿ. ಅಪ್ಪಾಜಿ, ಫುಲ್ ಮನೆ ಮಂದಿ ಇದಾರೆ, ಪರಿಚಯ ಮಾಡಿಸ್ಕೊಡಿ. ನಮ್ಮ ಮನೆದವ್ರೆ, ಇನ್ ದೊಡ್ಡಣ್ಣ ಪೂರ್ತಿ ಫ್ಯಾಮಿಲಿ ಅಷ್ಟು ಜನ ಬಂದಾರೆ. ನಿಮ್ ನೋಡೋಕೆ ಬಂದಾರೆ ಅವರು. ಸೊ ನೀವು ಝೀನಲ್ಲಿ ಭರ್ಜರಿ ಬ್ಯಾಚುಲರ್ಸ್ ನೋಡ್ತೀರಾ? ಹೌದು. ಝೀ ನೋಡ್ತೀರಾ? ಇಷ್ಟ ಆಗ್ತೀವನ ಇಬ್ರು? ಸೀರಿಯಸ್ಲಿ? ಹಾಡು ತುಂಬಾ ಇಷ್ಟ ಆಗುತ್ತೆ. ಸೊ ಅವ್ರಿಗೋಸ್ಕರ ಯಾಕೆ ನೀವು 2 ಸಲ ಹಾಡಬಾರ್ದು? ಮಾತು ನನ್ನೋಳು, ಮೌನಾನು ನನ್ನೋಳು, ನೀರು ನನ್ನೋಳು, ಮುಂಗಾರು ನನ್ನೋಳು, ನನ್ಗಂತ ಹುಟ್ಟಿ ಬಂದ ಚೆಲುವಿ ಇವಳೇನೆ. ಬೆಲ್ 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 ಹೊಡಿತಾಳೆ ಎದೆಯ ಒಳಗೆ, ಗಲ್ 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 ಅಂತೈತೆ. ಸೂಪರ್ ಪ್ರೇಮ್, ಥ್ಯಾಂಕ್ ಯು ಸೋ ಮಚ್. ಅವ್ರಿಗೋಸ್ಕರ ಹಾಡು ಹಾಡಿದ್ದಕ್ಕೆ ಖುಷಿ ಆಯ್ತು, ಅವ್ರಿಗೂ ಖುಷಿ ಆಯ್ತು ಅಂತ ಅನ್ಕೋತೀನಿ. ಖುಷಿ ಆಯ್ತಾ? ಖುಷಿ ಆಯ್ತು. ವಾವ್.
ಇದೇ ಮನೆ ಹೌದು. ಓ ಅಲ್ಲೇ ಕಾಣ್ತಿದ್ಯಲ್ಲ. ಅಜ್ಜಮ್ಮ ನಮಸ್ತೆ. ಯಾರೆಲ್ಲ ಇದ್ದೀರಾ ನೀವು? ನಾನು ನನ್ನ ಯಜಮಾನ್ರು, ನನ್ನ ಮಗಳಿದ್ದಾಳೆ ಸಣ್ಣ ಮಗಳು. ಮಾಯಾ. ಇವ್ರು ಅವ್ರ ತಾಯಿ. ತಾಯಿಯಾ? ನಮ್ಮ ತಾಯಿ ಇವರು. ಓ ಜೊತೆಲಿದ್ರೆ 2 ಫ್ಯಾಮಿಲಿ. ಸೂಪರ್. ಅಮ್ಮ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ನಿಮ್ಮ ಹೆಸರು? ಲಕ್ಷ್ಮಿ. ತುಂಬಾ ಚೆನ್ನಾಗಿದ್ದೀರಾ ನೋಡಕ್, ನೀವು ತುಂಬಾ ಲಕ್ಷಣವಾಗಿದ್ದೀರಾ. ಹೀಗೆ ಮಾತಾಡ್ತಾ ಇರ್ತೀರಾ, ಕೆಲಸನೂ ಮಾಡ್ತೀರಾ? ಏನ್ ಕೆಲಸ ಇದೆ ಹೇಳಿ? ಬಟ್ಟೆ ಒಗೆಯೋದು. ಅಜ್ಜಿ ಇದಾರೆ, ಅವ್ರಿಗೆ ಸ್ನಾನ ಮಾಡಿಸ್ಬೇಕು. ಓ ಖಂಡಿತ. ಸೆಗಣಿ ತೆಗೆದುಂಟು, ಗೊಬ್ಬರ ಹೊರಬೇಕು, ಜಗ್ಗೆ ಹೊಡಿದುಂಟು ತೋಟದಲ್ಲಿ. ರಶ್ಮಿ ಇವ್ರು ಹೇಳಿದ್ ಒಂದು ಕೆಲ್ಸಾನು ನನ್ನ ಲೈಫಲ್ಲಿ ಮಾಡಿರೋಳಲ್ಲ, ಬರೀ ಬೇರೆಯವ್ರ ಕೈಲಿ ಮಾಡಿಸಿದೀನಿ. ಇವಾಗ ನಾನೇ ಮಾಡ್ಬೇಕಂತ ಅದ್ ಏನ್ ಮಾಡ್ತೀನೋ. ಹಾಗಲ್ಲ, ಈಗ ಗುಡ್ಸೋದು. ಈಗ ಅರವಿಂದ್ ಹೋಗುವ, ಒಂದು ಬಾಳೆಗೊನೆ ಕಟ್ಕೊಂಡ್ ಬರುವ. ಬಾಳೆಗೊನೆ ತರ್ತೀನಿ. ಬಾಳೆಹಣ್ಣು. ಕಟ್ ಮಾಡ್ಬೋದಲ್ಲ? ಕಟ್ ಮಾಡ್ರಿ. ಜೈ ಬಜರಂಗಬಲಿ. ಈಗ ಎಂತಕ್ಕೆ ಯೂಸ್ ಮಾಡ್ತೀರಾ? ಮಾರ್ಕೆಟ್ ಅಲ್ಲ, ಈ ಸಾರು ಚಿಪ್ಸ್ ಮನೆಗೆ. ಬೇರೆ ಏನೆಲ್ಲ ಬೆಳಿತೀರಣ್ಣ? ಬೇಳೆ ಅಂದ್ರೆ ಮತ್ತೆ ಅಡಿಕೆ, ಕಡೆಗೆ ಬಾಳೆ ಒಂದು ಐತ್, ಮತ್ತೆ ಯಾವುದಿಲ್ಲ. ಸಗಣಿ ಎತ್ತಬೇಕಾ? ಈ ಬಕೆಟ್ನಲ್ಲಿ ಹೀಗೆ ತೆಗೆದು ಈ ಬಕೆಟ್ನಲ್ಲಿ ಹಾಕಿ, ಆನಂತರ ಈ ಸಗಣಿ ಗಂಜಲ ತೆಗೆದು ಗುಡಿಸ್ಬಿಟ್ರಾಯ್ತು. ನನ್ನ ಲೈಫಲ್ಲಿ ಸಗಣಿ ಎಲ್ಲ ಮುಟ್ಟಿರ್ಲಿಲ್ಲ. ನನ್ನ ಇನ್ನರ್ ಫೀಲಿಂಗ್ ನನಗೆ ಮಾತ್ರ ಗೊತ್ತು ಹೆಂಗ್ ಅನ್ನಿಸ್ತಿದೆ ಅಂತ. ಏನದು ಬರ್ತ್ಡೇ ಕೇಕ್ ಕಟ್ ಮಾಡೋದು ಒಂದೇ ಗೊತ್ತಾ? ಹೌದಾ? ಹಂಗಂದ್ರೆ ಜಸ್ಟ್ ಆಗಿರ್ಬೇಕು, ಫ್ರೆಶ್. ನಂಗೆ ಕಷ್ಟ ಅಂತ ಅನಿಸ್ತಿತ್ತು, ಅಂದ್ರೆ ಕೆಲಸ ಮಾಡ್ಬೇಕಲ್ಲ ಅಂತ. ಇಂಥ ಒಂದು ಭಾಗ್ಯ ನೋಡುವ ಭಾಗ್ಯ ನಂಗೆ ಸಿಕ್ಕಿದೆ ಅಂತ ಗೊತ್ತಿರಲಿಲ್ಲ. ತೆಗಿ ಮೆತ್ತು ಬಿಡ್ತೀನಿ. ಅರವಿಂದ್ ಕಟ್ಟಿಗೆ ತಗೊಂಬರುವ. ಅಡಿಗೆಗೆಲ್ಲ ಕಟ್ಟಿಗೆ ಯೂಸ್ ಮಾಡೋದು ನೀವು? ಅಡಿಕೆ ಮಾಡ್ತೇವೆ. ಬನ್ನಿಣ್ಣ, ಬಿಸಿ ನೀರನ್ನು ಕಾಯಿಸಿ ಸ್ನಾನ ಮಾಡಿದ್ರೆ ಉಂಟಲ್ಲ, ಒಳ್ಳೆ ನಿದ್ರೆ ಬರಬೇಕು. ಇಡುದು ಕಟ್ಟಿಗೆ ಸಾಕೀಗ. ಬೇಕು ಅಂದ್ರೆ ಇನ್ನು ತರ್ಲಿಕ್ಕೆ ಸಂಜೆ ಆಯ್ತಲ್ಲ. ನೀರು ಬೇಡ. ಬೇಸಿಗೆಲುವೆ ಹಸಿರಾಗಿದೆ ತೋಟ ನಿಮ್ದು. ತೋರಿಸ್ತೀರಾ ತೋಟನ? ತೊಡ್ಲಿಲ್ಲ ಸರ್, ಹೋಗುವ. ಇದು ಮಳೆ ಬಂದು ತುಂಬಿರೋದು ಅಥವಾ ನೀವು? ಅಲ್ಲ, ಅದು ತನ್ನಾರೆ, ಇದು ಜೇರಿ ತುಂಬದ್ದೆ. ಅದು ಅಡಿಕೆ ಮರ ಎಷ್ಟಿದೆ? 1,000 ಆಗ್ಬಹುದು. ಅದು ಚೆನ್ನಾಗಿದೆ ಅಲ್ಲ, 2 ಮಾವಿನಕಾಯಿ ಬಿಟ್ಟಿದೆ ಅಲ್ವಾ, ಕಾಯಿ ಉಪ್ಪು ಖಾರ ಹಾಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಏನ್ ಇವಾಗ ಅದಕ್ಕೆ? ನೋಡಿ ತಕ್ಕೊಡಿ. 1. ಅಯ್ಯಪ್ಪ. 2. ಏ ಕೇರ್ಫುಲ್. 3. ಏ ಸಿಕ್ತು. ಯಾವ ಕಾಯಿ ಬೇಕು? ಅಲ್ಲಿ ನಿಮ್ ಕೈಗೆ ಸಿಕ್ತಿದೆ ನೋಡಿ. ಅಯ್ಯೋ ಇತ್ತು. ನಾವು ಜೀವಮಾನದಲ್ಲಿ ಎತ್ತಿಲ್ಲ ಇಂಥ ಎಣಿನಾಕ. ಒಂದು ಕೇಳಿದ್ದಕ್ಕೆ ಇಷ್ಟೊಂದು ಕೊಟ್ಟಿದ್ದಾರೆ. ಇದೇನಿದು ಮನೆ ಹತ್ರ ಹಾಕಿರೋ ಗಿಡ? ಬೆಂಬನ್ಕಾಯಿ. ಏನಕ್ಕೆ ಇದು? ಅದು ಸಾರು ಮಾಡ್ತೀವಿ ನಾವು. ಕೀಳ್ಳ ತಿನ್ಬೋದಾ? ಚೆನ್ನಾಗಿದ್ಯಾ?
ವೆರಿ ನೈಸ್. ನೀರು ಕುಡಿತೀರಾ? ಬೇಡ ಮಲಗಬೇಡ. ಹಂಗೆ ಇರ್ಲಿ. ಈ ಹಣ್ಣು ತಿನ್ಬೋದಾ? ಏನ್ ಮಾಡ್ಬೇಕು ಗೊತ್ತಾ? ಮಾಡ್ಬೇಕಾ? ಅಯ್ಯೋ ಅಯ್ಯೋ ಅಯ್ಯೋ. ಅಯ್ಯೋ. ಚೆನ್ನಾಗಿದೆ ಮನೆ. ಇವ್ರು ಯಾರು? ಇವ್ರು ನನ್ನ ಮಗಳು. ಮಗಳ? ನಂದಿತಾ. ಹಾಯ್. ಏನ್ ಹೆಸರು? ನಂದಿತಾ. ನಂದಿತಾ? ಅವ್ರಿಗೆ ಮಾತಾಡಲ್ವಾ? ಇಲ್ಲ ಮಾತಾಡ. ಇವ್ರು ಮಾತಾಡಲ್ಲ? ಸ್ಕೂಲ್? ಸ್ಕೂಲ್ಗೆ ಹೋಗ್ತೀರಾ? 9ನೇ ಕ್ಲಾಸ್. 9ನೇ ಕ್ಲಾಸು. ಇವ್ರು 2 ಜನ ಮಾತಾಡೋದಿಲ್ಲ, ಹಂಗ ದೊಡ್ಡ ಹುಡುಗಿ ಅಡ್ಡಿಲ್ಲ. ಇವರು ಮಾತಾಡಲ್ಲ. ಇವ್ರು ಆಡೋದಿಲ್ಲ, ಇವನು ಆಡೋದಿಲ್ಲ. ಆದ್ರೆ ಅವ್ರಿಗೊಂದು ಅಗ್ಲ ಮಾಡ್ಬೇಕು ವಿಚಾರ ಇದ್ದಿತ್ತು. ಇನ್ನ ಚಿಕ್ಕವಳು ಬೇಡ, ಓದ್ಲಿ. ಅವ್ರಿಗ ಲಗ್ನ? ಓಹೋ, ನಾಚ್ಕೊತಿದಾರ ಅವ್ರು. ಅದು ಹೆಣ್ಣು ಹುಡ್ತಾ ಉಂಟು 10 ವರ್ಷದಿಂದ. ಆಯ್ತು ಬರ್ರಿ ಸರ್, ಕುತ್ಕೊಂಡೇ ಮಾತಾಡುವ. ಅಡುಗೆ ಮಾಡೋ ಟೈಮ್ ಆಯ್ತು ಈಗ. ಆಯ್ತು. ಆಂಟಿ, ಮಿಕ್ಸಿ ಇಲ್ವಾ ನಿಮ್ಮ ಮನೇಲಿ? ಇಲ್ಲ. ಮಿಕ್ಸಿ ಇದ್ರೆ ಚೆನ್ನಾಗಿರ್ತಿತ್ತಲ್ಲ, 2 ನಿಮಿಷದ ಕೆಲಸ. ಕುರ್ರ ಅಂತ ಹಿಂಗೆ ಅನ್ಸ್ಬಿಟ್ಟಿದ್ರೆ ಆಗೋದು. ರುಬ್ಬೋದು ಸರಿ. ಹೌದಾ? ಟೇಸ್ಟ್ ಬರುತ್ತೆ. ಇದೇ ನಮ್ಮ ಮನೆ. ಇದೆ ನಮ್ಮ ಮನೆ. ನಾವು ಇರೋದಿಲ್ಲೇ, ನೀವು ಇಲ್ಲೇ ಇರೋದೆ. ಹೌದಾ? ಸೂಪರ್ ಡ್ಯಾಡಿ, ಐ ಲವ್ ಯು ಡ್ಯಾಡಿ. ನಮ್ಮನೆ ಹಿಡಿಸಿದ್ದ. ಹೆಂಗ ಮಗಳೇ ಮನೆ? ಸಕ್ಕತ್ತಾಗಿದೆ ಅಮ್ಮ, ಸೂಪರ್ ಆಗಿದೆ. ಸಕ್ಕತ್ತಾಗಿದೆ ಮನೆ. ಆರತಿ ಬೆಳಗೋಣ ಬಾರೆ. ನೀವು ನನ್ಗೆ ಏನಾರು ಹೆಸರಿಡಿ. ಪಪ್ಪಿ ಅಂತಾನೆ ಕರೀಲಾ? ಪಪ್ಪಿ. ಇವ್ರಿಗೆ ಮಗ ಅಂತ ಕರೀಲಾ? ನನ್ನ ಮಗ ಅಂತ ಈ ಬೀಸು ಕಲ್ಲು ಇರ್ತದಲ್ಲ, ಅದು ಇದೆ ನಮ್ಮಲ್ಲಿ. ವಾವ್, ಇದು ನನ್ನ ಮಗಳು ಅಂತಂದ್ರೆ ಹಿಂಗೆ ನಾವು ನನ್ನ ಹೇಗ್ ಕಾಣ್ತಿದ್ದಾಳೆ ರೀ? ಅನ್ನ ಸಾಂಬಾರ್ ತರ ಸಖತ್ತ ಕಾಣ್ತಿದ್ದಾಳೆ. ಈಗ ನೀವು ಬದುಕಕ್ಕೆ, ಜೀವನ ಮಾಡಕ್ಕೆ ಯಾವ ರೀತಿ ಜೀವನ ಮಾಡ್ತಾ ಇದ್ದೀರಾ? ನಮ್ ಜೀವನ ಅಂದ್ರೆ ಸ್ವಲ್ಪ ಹೊಲ ಇದೆ, ಅದು ಬಿಟ್ರೆ ಈ ಫಾರೆಸ್ಟ್ ನಲ್ಲಿ ಕೆಲಸ ಮಾಡ್ತೇನೆ ನಾನು. ಫಾರೆಸ್ಟ್ ನಲ್ಲಿ ಕೆಲಸ ಮಾಡ್ತೇನೆ. ಹಬ್ಬ. ಈಗ ದೊಡ್ಡ ಕಾಡಲ್ವಾ, ಇಲ್ಲಿ ಮೃಗಗಳು ಜಾಸ್ತಿ ಇರ್ತವೆ, ಇಲ್ಲ ಹಾವುಗಳು ಜಾಸ್ತಿ ಇರ್ತವೆ. ನಿಮ್ಗೆ ಭಯ ಆಗಲ್ವಾ ಅಂತ? ಭಯ ಅಂತ ಅಂದ್ರೆ ನಮಗೆ ಅಭ್ಯಾಸನಾಗ್ಬಿಟ್ಟಿದೆ ಅದು. ಅಪ್ಪ, ಇಷ್ಟು ವರ್ಷದಿಂದ ಇಲ್ಲೇ ಇದ್ದೀರಾ ಅಲ್ವಾ, ನಿಮಗೆ ಯಾವ್ದಾದ್ರು ಒಂದು ವಿಷಯ ಕಾಡ್ ಬಗ್ಗೆ ತುಂಬ ಇಷ್ಟ ಆಗುತ್ತೆ? ಇಲ್ಲಿಯ ಪರಿಸರನೇ ಹಾಂಗಿದೆ. ಈಗ ನೋಡಿ, ನಮ್ಗೆ ಸೌಕರ್ಯ ಬೇಕು ಅಂತಂದ್ರೆ ಪೇಟೆ ಜೀವನ ಒಳ್ಳೇದು, ಆರೋಗ್ಯವಾಗಿರ್ಬೇಕಂದ್ರೆ ಹಳ್ಳಿ ಜೀವನ ಸೌಕರ್ಯ ಬೇಕು ಅಂದ್ರೆ ಪೇಟೆ, ಆರೋಗ್ಯ ಬೇಕು ಅಂದ್ರೆ ಹಳ್ಳಿ. ಕಾಡು ಹಳ್ಳಿ. ಹುಷಾರು, ಕಾಲು ಹುಷಾರು. ನೀವು ತುಂಬ ಗ್ರೇಟು. ಇದೆಲ್ಲ ನಾವು ಸಿಟಿ ಹುಡುಗಿರ ಕೈಯಲ್ಲಿ ಆಗೋದು ಸ್ವಲ್ಪ ಕಷ್ಟ. ಒಂದಿನಕ್ಕೆ 50 ಕೊಡ ತಗೋ ಬರ್ತಾರೆ. ಹೌದು, 50 ಕೊಡ ತಗೋ ಬರ್ತೇವೆ.
ಇಳ್ಸು. ನಮ್ಮ ಅಮ್ಮ ಅಲಿಯಾಸ್ ಭಾಗ್ಯ ಅವರು ಹೋಗಿ ಒಂದು ಬಿಂದಿಗೆ ನೀರು ತಂದು ಇವಾಗ ನೀರು ತುಂಬಿಸಿದ್ದಾರೆ. ಬಾ ಹಾಲು ಕರುವ. ಹೌದು, ಹಾಲು ಕರಿಬೇಕಾ? ಹೌದು. ಆಯ್ತು, ಬರ್ತೀನಿ. ಪುಟ್ಟಿ ಪುಟ್ಟಿ ಹಾಲು ಕೊಡು ಪುಟ್ಟಿ. ಅಯ್ಯಪ್ಪ. ಆಂಟಿ ನಮ್ಮ ಮನೆ ಒಳಗಡೆ ಕರ್ಕೊಂಡು ಹೋಗ್ತಂಗೆ ಹಸು ಮತ್ತು ಆ ಕೊಟ್ಟಿಗೆಗಳಿಗೆಲ್ಲ ತೋರಿಸಿ ಆಮೇಲೆ ನಾನು ಹಾಲು ಕರೆದೆ. ಕಷ್ಟಪಟ್ಕೊಂಡು ಹಾಲು ಕರೆದಿರೋದನ್ನ ಇವಾಗ ಟೀ ಮಾಡಿದ್ದೀನಿ. ನನ್ನ ಕೈಯಾರೆ ಡಿಫ್ರೆಂಟಾಗಿ ಮಾಡಿರೋ ಟೀ ಹೇಗಿದೆ ಅಂತ ಹೇಳಿ. ಭಾಳ ಚೆನ್ನಾಗಾಗಿದೆ. ನಟ ಸಾರ್ವಭೌಮ ಕಿಂಗ್ ಆಫ್ ದ ಸಿನಿಮಾ ಕಲಿಟ್ರೆ ಕೇಡಿಗಳೆಲ್ಲ ಇನ್ನೂ ಗಪ್ಪು ಚುಪ್ಪು. ಡಾನ್ಸ್ ವಿತ್ ದ ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ ಸೀಸನ್ 2. ಕಾಡನ್ನ ದೂರದಿಂದ ನೋಡ್ತಾ ಇದ್ದವರು ಇವತ್ತು ಕಾಡನ್ನೇ ಮನೆ ಮಾಡ್ಕೊಂಡಿದ್ದಾರೆ. ಸಿದ್ಧಿಗಳ ಜೊತೆ ಸೆಲ್ಫಿ ತಗೋತಾ ಇದ್ದವರು ಅವ್ರ ಜೊತೆ ಜೀವನನೇ ಮಾಡ್ತಾ ಇದ್ದಾರೆ. ಹೆಸರು ಚೇಂಜ್ ಆಯ್ತು, ಆದ್ರೆ ಬದುಕು ಚೇಂಜ್ ಆಯ್ತಾ? ಸಿದ್ಧಿಗಳ ಮನೆಗೆ ಮನೆ ಮಕ್ಕಳಾಗಿ ಹೋದವರ ಅನುಭವ ಹೇಗಿತ್ತು, ಅವರ ಒದ್ದಾಟ ಗುದ್ದಾಟ ಹೇಗಿತ್ತು ಎಲ್ಲಾನು ಕೇಳೋಣ. ಈಗ 10 ಫ್ಯಾಮಿಲಿಗಳನ್ನ ಬರ್ಮಾಡ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ 10 ಸೂಪರ್ ಡೂಪರ್ ಫ್ಯಾಮಿಲಿಗಳು. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದು. ಅಡವಿ ದೇವಿಯ ಕಾಡು ಜನಗಳ ಈ ವಾರೇ ವಾ ವಾರೇ ವಾ, ಏನಪ್ಪಾ ಇದು? ಅಡಿಯಿಂದ ಮುಡಿವರೆಗೂ ನೋಡಿ. ಮೈ ಗುಡ್ನೆಸ್, ನಾನೇ ದೃಷ್ಟಿ ತೆಗಿತೀನಿ. ಅಷ್ಟು ಮುದ್ದ ಕಾಣಿಸ್ತಾ ಇದ್ರಿ. ಬಟ್ ನಿಜವಾಗ್ಲೂ ಒಬ್ರಿಗಿಂತ ಒಬ್ರು ಅದ್ಭುತವಾಗಿ ಕಾಣ್ತಾ ಇರ. ಹೌದು, ನಿಜವಾದ ಕಾಡಿನ ರಾಜರ ತರ ಕಾಣ್ತಾ ಇದ್ದೀರ ಕಣ. ಹಾಗೆ ನಿಮ್ಮ ಪಕ್ಕ ಇರೋರೆಲ್ಲ ಕಾಡಿನ ರಾಣಿಯರ ತರ ಕಾಣ್ತಾ ಇದ್ದಾರೆ. ಹೌದು ನೋಡಪ್ಪ, ಹೆಂಗಿದಾರೆ ನಮ್ಮ ಕುಟುಂಬದವರು. ಇದು ನಿಮ್ ಕುಟುಂಬನ? ನಮ್ದೇನ್ ಕಮ್ಮಿ, ಈ ಕಡೆ ನಮ್ ಕುಟುಂಬ. ಇಷ್ಟು ದಿನ ಒಂದು ಲೆಕ್ಕ, ಇನ್ಮೇಲೆ ಲೆಕ್ಕ. ದಯವಿಟ್ಟು ಕೂತ್ಕೊಳ್ಳಿ, ನಿಮ್ಮ ಅನುಭವಗಳನ್ನ ಮಾತಾಡೋಣ. ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಇಲ್ಲಿ ಮಾತಾಡೋಣ. ಈಗ ಎಲ್ರು ಅನುಭವಗಳನ್ನ ಹಂಚ್ಕೊಳ್ಳೋಕೆ ಕಾಯ್ತಾ ಇದ್ದೀರಿ. ಅಕುಲ್, ನಮ್ ಹುಡುಗರು ಬೆಳಗ್ಗಿಂದ ಕಾಡಿನ ಜೀವನವನ್ನ ಬಹಳ ಚೆನ್ನಾಗಿ ಅನುಭವಿಸಿದ್ದಾರೆ. ಒಬ್ಬೊಬ್ರು ಒಂದೊಂದು ಸಿದ್ಧಿ ಜನಾಂಗದ ಮನೆಗಳಿಗೆ ಹೋಗಿದ್ದಾರೆ. ಸೊ ಇಲ್ಲಿ ಸಾಕಷ್ಟು ಸುಖಗಳನ್ನ ಅನುಭವಿಸ್ತಾ ಇದ್ದಾರೆ. ನಮ್ಮ ಮನೆಯವರು, ನಮ್ಮ ಅಪ್ಪ ಅಮ್ಮ ತುಂಬಾನೇ ನಾಚಿಕೆ ಸ್ವಭಾವದವರು. ಅಯ್ಯೋ ಇವರ ಗೊತ್ತಿಲ್ಲ, ಅವ್ರದ್ದು ಲವ್ ಮ್ಯಾರೇಜ್. ಸರ್ ನಮಸ್ಕಾರ. ನನಗೆ ಇದಕ್ಕೆ ಯಾತತ್ ಬಿಟ್ಟದ್ದು ಇವಾಗ ಆಗಲ್ಲ. ನೀವು ಮಾತಾಡಲಿಲ್ಲ ಬಿಡಿ. ಹಲೋ ಹಲೋ ಸರ್, ಹೇಳಿ. ಮಾತಾಡೋ ಬರೋದಿಲ್ಲ. ಯಾಕೆ ಬರೋಲ್ಲ? ಸರಿ, ಒಂದು ನಿಮಿಷ ರೀ. ಹೆಂಗ್ ಲವ್ ಮಾಡಿದ್ರಿ ಹೇಳಿ ಹೋಗಿ. ಪ್ರೀತಿ ಹೆಂಗ್ ಮಾಡಿದ್ರಿ ಹೇಳಿ ಓಲಿ. ಬಂದ್ರು, ಇಬ್ರು ಬಂದ್ರು. ಬನ್ನಿ ಬನ್ನಿ, ಬರ್ತಾರೆ. ಏನಿಗೆ ಬರಲ್ಲ? ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡ್. ಯಾರು ಮೊದಲು ಪ್ರೀತಿನ ವ್ಯಕ್ತಪಡಿಸಿದ್ ಯಾರು? ಗೌರಿ. ಅಲ್ಲ ಅಲ್ಲ, ಫಸ್ಟ್ ಪ್ರೀತಿ ಮಾಡ್ಲಿಕ್ಕೆ ತಯಾರು ಮಾಡಿದವರು ನಾಗೇಶ್ ಅವ್ರೆ. ನಮ್ಮ ತಾಯಿ ಮನೆ ಹತ್ರ ಬಂದಿದ್ರು. ಮನೆ ಹತ್ರ ಬಂದ್ರು, ಆಮೇಲೆ ನೀವೇ ಬೇಕು ನನಗೆ, ಇಲ್ಲಾದ್ರೆ ನಾ ಇರೋದಿಲ್ಲ ಅಂದ್ರು ಅವರು. ಹಂಗಂದ್ರ? ಹೌದು. ಹೇಳಿ, ನೀವೇ ಬೇಕು ಅಂದ್ರ? ಗುಂಡಿಗೆಯ ತುಂಬ ನಿಂದೆ ನಾಮ ಸ್ಮರಣೆ ಕೇಳೆ ಗೌರೇ. ಮನೀಷ, ನನಗೆ ಒಂದ್ ಅರ್ಥ ಆಯ್ತು. ಇವ್ರದ್ದು ಮಾತಿಲ್ಲ, ಓನ್ಲಿ ಆಕ್ಷನ್. ಈಸ್ ಆಕ್ಷನ್ ಸ್ಟಾರ್. ಸರಿ, ಇವಾಗ
ಗೌರಿ ಅವ್ರಿಗೆ ಒಂದ್ಸಲ ಐ ಲವ್ ಯು ಅಂತ ಹೇಳ್ಬಿಡು ಗೋಲಿ. ಐ ಲವ್ ಯು ಟು. ಈ ಅನುಭವಗಳನ್ನು ಕೇಳಿದ ಮೇಲೆ ನನಗೆ ಮನಸ್ಸು ತುಂಬ ಬಂದಿದೆಯಪ್ಪ, ಬಹಳ ಖುಷಿ ಇದೆ. ಆದ್ರೆ ಕೆಲವು ಟಾಸ್ಕ್ ಗಳ ಮೂಲಕ ನೀವ್ ಏನ್ ಕಲ್ತಿರಿ ಅಂತ ಚೆಕ್ ಮಾಡೋದು ಸಮಯ. ಎಕ್ಸಾಕ್ಟ್ಲಿ. ಹಾಗಾಗಿ ಒಂದ್ ಕೆಲಸ ಮಾಡೋಣ. ಏನ್ ಮಾಡೋಣ? ಟೀಮ್ ಎ ಟೀಮ್ ಬಿ ಅಂತ ಮಾಡುವ. ಟೀಮ್ ಎ ಟೀಮ್ ಎನ್ ಅಂತ ಮಾಡಿ. ನೋ ಬ್ರೋ, ಟೀಮ್ ಎ ಟೀಮ್ ಎನ್. ಸಿದ್ಧಿಗಳು ಬಲಶಾಲಿಗಳು, ಚಿರತೆ ತರ ಫಾಸ್ಟ್ ಆಗಿರ್ತಾರೆ, ಹುಲಿ ತರ ಫಿಟ್ ಆಗಿರ್ತಾರೆ. ಅವರು ನ್ಯಾಚುರಲ್ ಪೈಲ್ವಾನ್ಗಳು. ಅಷ್ಟು ಫಿಟ್ ಅಂಡ್ ಪರ್ಫೆಕ್ಟ್ ಆಗಿರೋ ನಮ್ಮ ಸಿದ್ಧಿಗಳು ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಕುಸ್ತಿ ಆಡ್ತಾರೆ. ಆದ್ರೆ ಅವ್ರದೇ ಬೇರೆ ತರ ಕುಸ್ತಿ. ಆ ಕುಸ್ತಿ ಏನೋದು ತೋರಿಸ್ತೀವಿ. ಪ್ರಾಪ್ಸ್ ತಗೊಂಬನ್ನಿ. ಅಖಾಡ ರೆಡಿ ಆಗಿದೆ. ಬಲ ಪರೀಕ್ಷೆ ನಡೆಯುವಂತ ಸಮಯ ಕೂಡ ಬಂದಿದೆ. ವೆರಿ ಸಿಂಪಲ್. ನಿರಂಜನ್ ಕಡೆಯಿಂದ ಒಬ್ರು, ನನ್ನ ಕಡೆಯಿಂದ ಒಬ್ರು ಬರ್ತೀರಾ. ಈ ಮೂಟೆ ಕೈಗೆ ತಗೋತೀರಾ. ಸಮಯ ಶುರುವಾಯ್ತು ಅಂದ ತಕ್ಷಣ ಈ ವೃತ್ತದಿಂದ ನಿಮ್ಮ ಎದುರಾಳಿನ ಆಚೆ ತಳ್ಳಬೇಕು. ಆದ್ರೆ ನಿಮ್ಮ ಕೈಗಳನ್ನು ಬಳಸಬಾರದು, ಮೂಟೆ ಮಾತ್ರ ಬಳಸಬೇಕು. ಸೊ ಇದು 2 ಸುತ್ತು ನಡೆಯುತ್ತೆ. ಮೊದಲನೇ ಸುತ್ತಲ್ಲಿ ನನ್ನ ಟೀಮಿಂದ ಬರೋರು ಪ್ರೇಮ್. ನಿನ್ ಕಡೆಯಿಂದ ಯಾರು ಬರ್ತಿದ್ದಾರೆ? ಪ್ರೇಮ್ಗೆ ಟಕ್ಕರ್ ಕೊಡಕ್ಕೆ. ಪ್ರೇಮನ ತಾಪ ಜಾಸ್ತಿ ಆದಂಗೆ ನಮ್ಮ ಕಡೆ ಸೂರ್ಯನ ಶಾಖನೂ ಜಾಸ್ತಿ ಆಗ್ಬೇಕು ಅಂತ ನಾನು ಬಯಸ್ತೀನಿ. ಓಕೆ, ಹಾಗಾಗಿ ನಮ್ಮ ಕಡೆಯಿಂದ ಮಂಗಳೂರಿನ ಮುತ್ತು ಸೂರ್ಯ. ಒಳ್ಳೇದಾಗ್ಲಿ. ಒಂದೇ ಅವಕಾಶ. ಈ ಮೂಟೆನ ಬಳಸಿ ನಿಮ್ಮ ಎದುರಾಳಿನ ಆಚೆ ತಳ್ಳಿ. ನಿಮ್ಮ ಪ್ರಾಪರ್ಟಿನ ಕೈಯಲ್ಲಿ ಎತ್ಕೊಳ್ಳಿ. ಶುರು ಆಗ್ತಿದೆ. ಇನ್ 3, 2, 1 ಗೋ. ವೆರಿ ಗುಡ್ ಗೈಸ್. ಅದು 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 ವೆರಿ ಗುಡ್. ತಳ್ಳು 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 ತಳ್ಳು. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಬನ್ನಿ ಬನ್ನಿ ಇಬ್ರು ಬನ್ನಿ ಇಲ್ಲಿ. ಒಟ್ನಲ್ಲಿ ಈ ಒಂದು ಮೊದಲನೇ ಅಖಾಡದಲ್ಲಿ ಗೆದ್ದಿದ್ದು ಬೇರೆ ಯಾರು ಅಲ್ಲ, ಇಟ್ ಈಸ್ ಪ್ರೇಮ್ ತಾಪ ಸಿದ್ಧಿ. ಏನಪ್ಪಾ ಹೇಳು, ಪ್ರೇಮ್ ತಾಪ ಅಂದ್ರೆ ಯಾರು? ಪ್ರೇಮ್ ತಾಪ ಅಂದ್ರೆ ಫ್ಲವರ್ ಅನ್ಕೊಂಡ್ರ? ಫೈರ್. ಆದ್ರೂ ಕೂಡ ಸೂರ್ಯನಿಗೆ ಚಪ್ಪಾಳೆ ಬರಲಿ. ತುಂಬಾ ಒಳ್ಳೆ ಪ್ರಯತ್ನ ಸೂರ್ಯ. ಥ್ಯಾಂಕ್ ಯು ಸೋ ಮಚ್. ವೆರಿ ವೆಲ್ ಡನ್. ಜೋರ್ ಚಪ್ಪಾಳೆ ಬರಲಿ ಫಾರ್ ಪ್ರೇಮ್ ತಾಪ ಅಂಡ್ ಸೂರ್ಯ. ನೆಕ್ಸ್ಟ್ ನಮ್ಮ ಟೀಮ್ ಇಂದ ಇನ್ನೊಂದು ಅಸ್ತ್ರ ನಾವು ಬಿಡ್ತಾ ಇದ್ವಿ. ಹಿ ಇಸ್ ನನ್ ಅದರ್ ದೆನ್ ಡ್ರೋನ್ ಪ್ರತಾಪ್ ಸಿದ್ದಿ. ಡ್ರೋನ್ಗೆ ಟಕ್ಕರ್ ಕೊಡಕ್ ಬರ್ತಾ ಇರೋದು ಇಟ್ಸ್ ಒನ್ ಅಂಡ್ ಓನ್ಲಿ. ಹೊಡೆದಿದ ತಕ್ಷಣ ಫಾಸ್ಟ್ ಆಗಿ ಹೋಗೋದು ಯಾವುದು? ಬುಲೆಟ್. ಲೆಟ್ಸ್ ಅ ಬುಲೆಟ್. Three, 2, 1, go! Shabash, Ale, shabash! Shabash! Rakshit! 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 ಡ್ರೋನ್ ಕೈ ಬಿಡಬೇಡ ಬಿಡಬೇಡ ಬಿಡಬೇಡ. ಟಚ್ ಆಗಿಲ್ಲ ನೋಡು. ಶಬ್ಬಾಷ ಶಬ್ಬಾಷ. Let him live.
ಎದುರಾಳಿ ಕೂತ್ಕೋತಾನೆ ನಿಂತ್ಕೋತಾನೆ ಒಟ್ಟಿನಲ್ಲಿ ಆಚೆ ಹಾಕ್ಬೇಕು. ನಿಮಗೆ ನಾವು ಕೇವಲ 30 ಸೆಕೆಂಡ್ ಕೊಡ್ತಾ ಇದೀವಿ. 30 ಸೆಕೆಂಡ್ ಅಲ್ಲಿ ಯಾರು ಕೂತ್ಕೋತಾರೋ, ಇನ್ನೊಂದೇನ್ ಗೊತ್ತಾ, ಯಾರ ಮೂಟೆ ಕೆಳಗ್ ಬೀಳುತ್ತೋ ಅವರು ಕೂಡ ಔಟ್ ಆಗ್ತಾರೆ. ಅರ್ಥ ಆಯ್ತಾ? ಯೋರ್ ಟೈಮ್ ಸ್ಟಾರ್ಟ್ಸ್, ಗೋ. ಈ ಒಂದು ಆಟದಲ್ಲಿ ರಾಜರೋಷವಾಗಿ ಗೆದ್ದಿದ್ದು ನಮ್ಮ ಬಟ್ ವೆರಿ ಗುಡ್ ಫೈಟ್ ಫ್ರಮ್ ಡೋರ್ ಪ್ರತಾಪ್ ಅಂಡ್ ಗುಡ್ ಫೈಟ್ ಫ್ರಮ್ ರಕ್ಷಕ್ ಬುಲೆಟ್. ಟಫ್ ಕಾಂಪಿಟೇಷನ್ ಕೊಟ್ಟಿದ್ದಾರೆ. ಹ್ಯಾಟ್ಸ್ ಆಫ್ ಯು ಗೈಸ್. ಗುಡ್ ಲಕ್. ಮೊದಲನೇ ಸುತ್ತು ಟೀಮ್ ಎ ಗೆದ್ದಿದೆ, ಎರಡನೇ ಸುತ್ತು ಟೀಮ್ ಎನ್ ಗೆದ್ದಾಗಿದೆ. ಈಗ ಫೈನಲ್ ಡಿಸೈಡರ್ ಈಗ ನಡೀತಾ ಇದೆ. ಬಟ್ ಫಾರ್ ಅ ಚೇಂಜ್ ಎರಡು ತಂಡದಿಂದ ಹೆಣ್ಣು ಮಕ್ಕಳು ಬರ್ತಾ ಇದ್ದಾರೆ. ಹೌದು, ಯಾಕಂದ್ರೆ ಅವರೇ ವಾರಿಯರ್ ಕ್ವೀನ್ಸ್. ಸೊ ಈಗ ಎರಡು ತಂಡದಿಂದ ಯಾರನ್ನ ಕಳಿಸ್ತಾ ಇದ್ದೀರಾ ನೀವೇ ಡಿಸ್ಕಸ್ ಮಾಡಿ ಹೇಳ್ಬೇಕಾಗತ್ತೆ. ಸೊ ಟೀಮ್ ಎ, ಬಾಮ್ಮ ನೋಡ್ರಪ್ಪ, ನಮ್ ಕಡೆಯಿಂದ ಅನನ್ಯ ಬಂದಿದ್ದಾರೆ, ವಾರಿಯರ್ ಕ್ವೀನ್. ನಿಮ್ ಕಡೆಯಿಂದ ಯಾರು? ಧನ್ಯಶ್ರೀ, ಬಾ. On your mark. 3, 2, 1, go. Oh my God. ಎದ್ಕೋ ಮೂಟೆ ಅಷ್ಟೇ. ಸುತ್ತಲ್ಲಿ ಗೆದ್ದಿರೋದು ಇಟ್ ಇಸ್ ನನ್ ಅದರ್ ದನ್ ಧನ್ಯಶ್ರೀ. ಧನ್ಯಶ್ರೀಯ ಗೆಲುವಿನ ಜೊತೆಗೆ ಈ ಒಂದು ಆಟದ ವಿನ್ನರ್ ಟೀಮ್ ನಿರಂಜನ್. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು ಇವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೆರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಭರ್ಜರಿ ಬ್ಯಾಚುಲರ್ಸ್ ಫಸ್ಟ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ವತಿಯಿಂದ 10 ಲಕ್ಷ ವರ್ತ್ ಗೋಲ್ಡ್ ಪ್ರೈಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬೆಂಗಳೂರಿನ ಅತ್ಯಂತ ವಿಶ್ವಾಸಾರ್ಹ ಆಭರಣದ ಅಂಗಡಿಯಾಗಿದ್ದು ಈಗ ಮಲ್ಲೇಶ್ವರಂ, ಬಸವನಗುಡಿ, ನಾಗರಭಾವಿ, HSR ಲೇಔಟ್ ಹಾಗೂ KR ಪುರಂ ಯಲಹಂಕದಲ್ಲೂ ಕೂಡ ತಮ್ಮ ಬ್ರಾಂಚ್ ಗಳನ್ನ ವಿಸ್ತರಿಸಿದ್ದಾರೆ. ಇವತ್ತಂತೂ ಸಿಕ್ಕಾಪಡೆ ಚೆನ್ನಾಗಿ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಇದಕ್ಕೂ ಮೇಲೆ ಅಂತೀವಲ್ಲ ಆ ಥರ ಮನರಂಜನೆ ನಿಮಗೂ ಸಿಕ್ಕಿದೆ. ನಿಜ ಹೇಳ್ಬೇಕು ಅಂದ್ರೆ ನಮಗೂ ಸಿಕ್ಕಿದೆ. ಮತ್ತೆ ನಾಳೆ ಇನ್ನೊಂದಷ್ಟು ಮನರಂಜನೆಯ ಆಟಗಳು, ಇನ್ನೂ ಸಾಕಷ್ಟು ಜೀವನದ ಪಾಠಗಳು ಎಲ್ಲ ನಿಮಗಾಗಿ ಕಾಯ್ತಾ ಇದೆ ಅಂತ ಹೇಳ್ತಾ ಇಲ್ಲಿವರೆಗೂ ನೀವು ನೋಡಿದ್ದು ಭರ್ಜರಿ ಬ್ಯಾಚುಲರ್ ಸೀಸನ್ 2 co-powered by Maza, Denwa, special partner Arvind Properties, Malleshwaram Sudarshan 6 Margosar Road, Bengaluru, jewelry partners Sai
ಗೋಲ್ಡ್ ಪ್ಯಾಲೇಸ್ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ನಾಳೆ ಡಬಲ್ ಧಮಾಕ. ಯಾಕಂತಂದ್ರೆ ಜೀವನದ ಪಾಠನೂ ಹೌದು, ಜೊತೆಗೆ ಆ ಪಾಠ ಹೇಳ್ಕೊಡುವಂತ ಮೇಷ್ಟ್ರು ಬರ್ತಿದ್ದಾರೆ. ರವಿ ಸರ್ ಹಾಗೂ ದ ವೆರಿ ಬ್ಯೂಟಿಫುಲ್ ರಚಿತಾ ರಾಮ್. ಖಂಡಿತ ನಾಳೆ ಅಂತೂ ಡಬಲ್ ಧಮಾಕ. ಟೇಕ್ ಕೇರ್, ಶುಭರಾತ್ರಿ, ಬಾಯ್. ನಮ್ಮ ಬ್ಯಾಚುಲರ್ಸ್ ಮತ್ತು ಏಂಜಲ್ಸ್ ಪ್ರಕೃತಿಯೊಂದಿಗೆ ಪರಿಚಯ ಬೆಳೆಸಿ ಸಿದ್ಧಿ ಜನರ ಬದುಕಿನ ಜೊತೆ ಬೆರೆತು ಸಂಭ್ರಮಿಸಿ. ಸಿದ್ಧಿ ಜನಾಂಗದ ಬದುಕಿಗೆ ಮತ್ತಷ್ಟು ಹತ್ತಿರವಾಗಿ ಮತ್ತೆ ರಾತ್ರಿ ಅವರ ಮನೆಗೆ ಹೋಗ್ತಾರೆ. ಶುಭರಾತ್ರಿ. ನಾಳೆ ಮತ್ತೆ ಸಿಗುವ. ಬಾಯ್.